ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ಮನುಷ್ಯ ಅಂತ ಹುಟ್ಟಿದ ಮೇಲೆ ತಂದೆ ಆದಂತಹ ಒಂದು ಸೂರಿರಬೇಕು, ಆರೋಗ್ಯವಂತ ಜೀವನವನ್ನು ನಡೆಸಬೇಕು, ಆಯಸ್ಸು ಚೆನ್ನಾಗಿರಬೇಕು, ಐಶ್ವರ್ಯ ಅನ್ನೋದು ಬದುಕಬೇಕು. ಈ ರೀತಿಯ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಸಹಜವಾಗಿ ಇಟ್ಕೊಂಡಿರ್ತಾರೆ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಆಯಿತು ಅಂದ ಸಂದರ್ಭದಲ್ಲಿ ಕುಗ್ಗು ಹೋಗಿದ್ದು ಇದೆ, ಸುಖ ಬಂದ ಸಂದರ್ಭದಲ್ಲಿ ಹಿಗ್ಗಿದ್ದು ಇದೆ. ಆದರೆ ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ, ಸುಖ ಬಂದ ಸಂದರ್ಭದಲ್ಲಿ ಆ ಭಗವಂತನನ್ನು ಮರೆತು ಬಿಡ್ತೀವಿ. ಆದರೆ ಇನ್ನೊಂದು ನಾವು ಮಾಡ್ತಾ ಇರ್ತೀವಿ, ಶಾಸ್ತ್ರ ಕೇಳುವಂಥ ಪದ್ಧತಿ ಅಥವಾ ಭವಿಷ್ಯದಲ್ಲಿ ಏನಾಗಬಹುದು ಅಂಥೇಳಿ ಈಗಲೇ ತಿಳ್ಕೊಳ್ಳುವಂಥ ಒಂದು ಹಪಹಪಿ. ಹಾಗಾಗಿ ಈ ಭವಿಷ್ಯವನ್ನು ತಿಳ್ಕೊಳ್ಳೋದು ಸರಿಯಾ, ಈ ಪದ್ಧತಿಗೆ ನಾವು ಯಾಕೆ ಅಂಟುಕೊಂಡಿದ್ದೀವಿ, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಇದೆಲ್ಲವೂ ಇರಬೇಕು, ತೀರಾ ಸಹಜ. ಇಂಥ ಒಂದು ಏರಿಳಿತದ ಜೀವನದಲ್ಲಿ ಕಷ್ಟ ಬಂದಾಗ ಕುಗ್ಗಿದ್ದು ಇದೆ, ಸುಖ ಬಂದಾಗ ಹಿಗ್ಗಿದ್ದು ಇದೆ. ಆದರೆ ಒಂದು ಮನುಷ್ಯನಿಗೆ ಏನಿದೆ ಅಂದರೆ ಸ್ವಲ್ಪ ಜ್ಯೋತಿಷ್ಯ ಕೇಳ್ಕೊಂಬಿಡೋಣ, ಭವಿಷ್ಯದಲ್ಲಿ ಏನಾಗುತ್ತೆ ಇಲ್ಲೇ ತಿಳ್ಕೊಂಬಿಡೋಣ, ತಿಳ್ಕೊಂಡು ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟದ ಏನಾದ್ರು ವ್ಯತ್ಯಾಸ ಇತ್ತು ಅಂದರೆ ಪರಿಹಾರನೂ ಮಾಡ್ಕೊಂಬಿಡೋಣ, ಆಗ ನನ್ನ ಜೀವನ ಬಹಳ ಚೆನ್ನಾಗಿರುತ್ತೆ. ಈ ಒಂದು ಭ್ರಮೆಯಲ್ಲಿದ್ದಾರ, ಇದು ವಾಸ್ತವನ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ವಿಚಾರಕ್ಕೆ ಬರೋದೇ ಆದರೆ ಏನು ಮಾಹಿತಿ ಕೊಡ್ಬೋದು ಅಂದರೆ, ಮನುಷ್ಯನ ಆಯಸ್ಸಿನ ಮೇಲೆ ನಾವು ಪ್ರತಿಯೊಂದನ್ನು ಕೂಡ ಫೋಕಸ್ ಮಾಡಬೇಕಾಗತ್ತೆ. ವಯಸ್ಸಿಗೆ ತಕ್ಕಂತೆ ಪ್ರಾಯ, ವಯಸ್ಸಿಗೆ ತಕ್ಕಂತೆ ಸಾವು. ಇದಾಗ್ತಾ ಇದೆಯಾ, ಆಗಿದೆಯಾ ಅಂತ ಮೊದಲು ತಿಳ್ಕೋಬೇಕು. ಅಕಾಲಿಕ ಹೌದಲ್ವಾ? ಈಗ ಭವಿಷ್ಯವನ್ನು ನಂಬಿರುವ ನಾವು, ಎಲ್ರಿಗೂ ಅಂತ ಹೇಳೋಕ್ಕಾಗಲ್ಲ, ಭವಿಷ್ಯ ನಂಬಿರೋರಿಗೆ ಭವಿಷ್ಯ ಕೇಳಬೇಕು. ಈಗಲೂ ಎಷ್ಟು ಜನ ಪಾಪ ಹೇಳ್ತಾರೆ ಮುಂದೆ ಭವಿಷ್ಯ ಹೇಳಿ ಅಂತ. ಭವಿಷ್ಯವನ್ನು ನಂಬ್ಕೊಂಡೇ ಬಂದಿದ್ದೀವಿ ನಾವು, ನಂಬ್ತಾನೇ ಇದ್ದೀವಿ. ಹೌದು. ಹಾಗಿರಬೇಕಾದ್ರೆ ವಯಸ್ಸಿಗೆ ತಕ್ಕಂತೆ ಪ್ರಾಯ ಇರಬೇಕಾ ಬೇಡ ಅಲ್ವಾ? ಇರಬೇಕಾ ಇರಬಾರ್ದಾ? ಇರಬೇಕು. ಕಾರಣ ಏನಂದರೆ, ಈ ವಯಸ್ಸಾದಂಗೆ ಕಾಣಿಸ್ತಾರಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದಪ್ಪ ಜೋಳಾಗಿದ್ದಾರಲ್ಲ, ಈ ವ್ಯತ್ಯಾಸಗಳು ವಯಸ್ಸಿಗೆ ಮೀರಿ ಹಿಂದೆ ಮುಂದೆ ಆಗ್ತಾ ಇದೆ. ಇದಕ್ಕೆ ಭವಿಷ್ಯದಲ್ಲಿ ಜಾಗ ಇಲ್ಲ. ಮತ್ತು ಆಯಸ್ಸು ಅಂತಕ್ಕಂಥದ್ದು ವಯಸ್ಸಿಗೆ ಅನುಸಾರವಾಗಿ ಏನಿದ್ರೂ ನಡಿಬೇಕು. ಮುಪ್ಪು ಬರೋದಾಗಲಿ ಸಾವು ಬರೋದಾಗಲಿ ವಯಸ್ಸಿಗನುಸಾರವಾಗಿ ನಡೆದಾಗ ಭವಿಷ್ಯವನ್ನು ಕೇಳಬಹುದಾಗಿತ್ತು, ಭವಿಷ್ಯಕ್ಕೆ ನಾವು ಹತ್ರ ಆಗಬಹುದಾಗಿತ್ತು. ಆಗಿದೆಯಾ? ಆಗಿಲ್ಲ. ಆದರೂ ಭವಿಷ್ಯ ಕೇಳಲೇಬೇಕು, ಭವಿಷ್ಯ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅನ್ನೋದು ಏನಾದ್ರು ಇಟ್ಕೊಂಡಿದ್ರೆ ನಾವೇನು ಹೇಳಲಿಕ್ಕಾಗಲ್ಲ. ಆದರೆ ಭವಿಷ್ಯ ಎಷ್ಟು ಸತ್ಯ, ಕೇಳುವುದು ಹೇಳುವುದು ಎರಡು ಎಷ್ಟು ಸತ್ಯ ಅಂತ ವೀಕ್ಷಕರೇ ಡಿಸೈಡ್ ಮಾಡ್ಕೋಬೇಕು. ಓಕೆ. ಕೇಳಬೇಕಾ ಕೇಳಬಾರ್ದ, ಹೇಳೋರು ಕೂಡ ಇದು ನಾವು ಹೇಳಬೇಕಾ ಹೇಳಬಾರ್ದ, ಇಬ್ಬರಲ್ಲೂ ಇದು ಬಂದಾಗ ಇದರಿಂದ ಮುಕ್ತಿ ಆಗಬಹುದು ಅನ್ಕೋತೀನಿ. ಸದ್ಯಕ್ಕಿದು ಮುಕ್ತಿಯಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇಲ್ಲ. ಹೌದು, ಅಷ್ಟರ ಮಟ್ಟಿಗೆ ನಮಗೆ ನಾಳೆ ಏನು ಗೊತ್ತಾಗ್ಬಿಡ್ಬೇಕು. ಹೌದು. ಈ ತವಕದಲ್ಲೇ ಇದ್ದುಕೊಂಡು ನಾವು ಅನುಭವಿಸ್ತಾ ಇರತಕ್ಕಂಥದ್ದಕ್ಕೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ವಾರದಲ್ಲಿ 7 ದಿನ, ಈ 7 ದಿನ 7 ದೇವತೆಗಳನ್ನು ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಅವ್ರವ್ರ ವೈಯಕ್ತಿಕ, ಈ ದಿನ ಇದು ಮಾಡೋದು ಒಳ್ಳೇದೇನು ಅಂತ ಮಾಡ್ತಾರೆ, ಮಾಡ್ಕೊಂಡು ಬಂದಿದ್ದಾರೆ, ಮಾಡ್ತಾನೇ ಇದ್ದಾರೆ. ಆದರೆ ಈ 7 ದೇವತೆಗಳಿಗೆ ಒಟ್ಟಿಗೆ ಒಂದೇ ಪೂಜೆ ಮಾಡ್ತಕ್ಕಂಥ ತಿಳ್ಕೊಂಡಿದ್ರೆ ಭವಿಷ್ಯ ಬೇಕಾಗಿರಲಿಲ್ಲ. ಒಟ್ಟಿಗೆ 7 ದೇವತೆಗಳು ಒಬ್ಬರಲ್ಲಿ ಎಲ್ಲಿದೆ ಅಂತ ತಿಳ್ಕೊಂಡಿದ್ರೆ ನಾವು 7 ದಿನ 7 ದೇವಸ್ಥಾನಕ್ಕೆ ಹೋಗಬೇಕಾದ ಅವಶ್ಯಕತೆ ಇರಲ್ಲ, 7 ದಿನಕ್ಕೆ 7 ಮಂತ್ರ ಹೇಳೋ ಅವಶ್ಯಕತೆ ಇರಲಿಲ್ಲ. ನಾವು ಅದನ್ನು ಬಿಟ್ಟೇ ಇಲ್ಲ. 7 ದಿವಸನೂ ಭಯ ಭಕ್ತಿಯಿಂದ ಬದುಕಲಿ ಅಂತ ಹಿಂಗೆ ಮಾಡಿದ್ದಾರೆ ಅಂತ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಯವಿಲ್ಲದ ಜೀವನವನ್ನು ನಡೆಸ್ತಿರ್ಬೇಕಾದ್ರೆ ಕಡೆ ಪಕ್ಷ ಪದ್ಧತಿ ಫಾಲೋ ಮಾಡಲಿ ಅಂತ 7 ದಿವಸಗಳ ಕಾಲ, 7 ದಿನ ನಮ್ಮ ದೇಹದಲ್ಲಿರುವ 7 ಚಕ್ರ. ಹೌದು, ಸಪ್ತಚಕ್ರಗಳು. ಹೌದಾ? ಇದನ್ನು ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ ಅನ್ನೋ ಸತ್ಯ ಗೊತ್ತಾದರೆ ಇದಕ್ಕೆ 2 ಪದಗಳನ್ನು ಬಳಸಬೇಕಾಗತ್ತೆ. ಮನುಷ್ಯನಿಗೆ ತುಂಬ ಅತಿ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಏನಪ್ಪ ಅಂದರೆ, ಒಂದು ದೇಹವನ್ನು ಶುದ್ಧಿ ಮಾಡೋದು, ಇನ್ನೊಂದು ಮನಸ್ಸನ್ನು ಸಿದ್ಧಿ ಮಾಡೋದು. ಇದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಿಚಾರ. ಹೌದು. ದೇಹ ಶುದ್ಧಿ, ಮನಸ್ಸು ಸಿದ್ಧಿ.
ಆಗಿದೆಯಾ, ಆಗ್ತಾ ಇದೆಯಾ? ಇಲ್ಲ ಇಲ್ಲ, ಅದ್ರ ಬಗ್ಗೆ ಗಮನನೇ ಇಲ್ಲ. ಇದು ಯಾವ ಲೆಕ್ಕಾಚಾರಕ್ಕೆ ಬರುತ್ತೆ ಅಂದರೆ 2 ಭಾಗವನ್ನು ಮಾಡ್ಬೋದಾಗತ್ತೆ. ಒಂದು ಜ್ಞಾನಕಾಂಡಕ್ಕೆ ಇದು ಬೇಕಾಗತ್ತೆ, ಇನ್ನೊಂದು ಕರ್ಮಕಾಂಡ. ನಾವು ಅನುಭವಿಸ್ತಾ ಇರೋದು, ಮಾಡ್ತಾ ಇರೋದು, ಭವಿಷ್ಯ ಕೇಳ್ತಾ ಇರೋದು ಯಾವುದು ಅಂದರೆ ಕರ್ಮಕಾಂಡನೇ. ಈ ಕರ್ಮಕಾಂಡ ಯಾವ ಕಾರಣಕ್ಕೂ ಬಡ್ಡಿಗೆ ಬಡ್ಡಿ ಸೇರುತ್ತೆ ಹೊರತು ಸಾಲ ತೀರಲ್ಲ. ನಾವು ಅದನ್ನೇ ಮಾಡ್ತಾ ಇರೋದು, ಇವತ್ತಿಂದ ಅಲ್ಲ. ಶ್ರೀರಾಮ ಹುಟ್ಟಿದಾಗಲಿಂದ ನಿತ್ಯನವರೆಗೂ ಇಲ್ಲಿವರೆಗೂ ಅದನ್ನೇ ಮಾಡ್ಕೊಂಡು ಬಂದಿರೋದು ನಾವು. ಯಾಕೆ ಶ್ರೀರಾಮನ ವಿಚಾರ ಬಂತಿಲ್ಲಿ? ಮೊನ್ನೆ ಶ್ರೀರಾಮನವಮಿ ಕೂಡ ಆಗಿದೆ ನಿನ್ನೆ. ಏನಕ್ಕಪ್ಪ ಅಂತಂದರೆ, ಈಗ ವಿಚಾರವನ್ನು ಹೇಳಿದೆ ನಾನು. 7 ದಿನ 7 ಚಕ್ರಗಳು ಅಂತಕ್ಕಂಥದ್ದು, 7 ದಿನಕ್ಕೆ 7 ದೇವತೆಗಳು ಅಂತಕ್ಕಂಥದ್ದು, ಇದಕ್ಕೆ ಒಂದು ಸಣ್ಣದಾದ ಒಂದು ವಿಚಾರ ಬರುತ್ತಲ್ಲ. ಏನು ಅಂದರೆ, ಇದಕ್ಕೆಲ್ಲ ಕಾರಣ ದುಃಖ, ಅನಾರೋಗ್ಯ, ಸಮಸ್ಯೆಗಳು ಬರುತ್ತೆ. ಮಾಡ್ತಾ ಇದ್ದೀವಿ, 7 ದಿನಕ್ಕೂ 7 ಪೂಜೆ ಮಾಡ್ತಾ ಇದ್ದೀವಿ. ಏನೋ ಒಂದು ಸಮಸ್ಯೆನೂ ದುಃಖನೂ ಬರುತ್ತೆ. ಇದಕ್ಕೊಬ್ಬರು ಎಂಟ್ರಿ ಆಗ್ತಾರೆ. ಯಾರಿರ್ಬೋದು? ಶನೇಶ್ವರ ಸ್ವಾಮಿ. ಇವ್ರನ್ನ ತಗೊಂಡು ನಿಲ್ಲಿಸ್ಕೊಂಡ್ಬಿಡ್ತಾರೆ. ಇದಕ್ಕಿದಾಗ್ತಾ ಇದೆ, ಇದಕ್ಕಿದಾಗ್ತಾ ಇದೆ. ಸೊ ನೆಗೆಟಿವ್ಸ್ ಎಲ್ಲ ಏನೇನಿದೆ ಅದೆಲ್ಲ ಅವ್ರಿಗೆ ವಹಿಸ್ಬಿಡೋದು. ಹೌದಲ್ಲ? ನಷ್ಟ ಆಯಿತು, ಟೈಮ್ ಚೆನ್ನಾಗಿಲ್ಲ, ಶನೀಕರಣ ಅದು ಅಷ್ಟೇ. ಯಾಕೆಂದ್ರೆ ಜಾಸ್ತಿ ಅವ್ರ ಹೆಸರು ಬಳಸಲೂಬಾರ್ದು. ಅವರು ಟ್ರಾನ್ಸ್ಫಾರ್ಮರ್ ಪೆಟ್ಟಿ ಇದ್ದಂಗೆ, ಮುಟ್ಟಬಾರ್ದು ಅವ್ರನ್ನ. ಹೌದೌದು, ನಾವು ಲೈಟಾಗಿ ಸ್ವಿಚ್ ಹಾಕೊಂಡು ಬಳಸ್ಕೋಬೇಕು. ನಾವು ಟ್ರಾನ್ಸ್ಫಾರ್ಮರ್ ಕೈ ಹಾಕಿ ಹೋಗ್ತೀವಿ. ಇದೇ ಕರ್ಮಕಾಂಡ ಅನ್ನೋದು. ಒಂದೊಂದು ಮೊಟ್ಟೆ ಇಕ್ತಾ ಇದೆ, ಇಕ್ಕಿಸ್ಕೊಳಪ್ಪ. ಒಂದೇ ಸಲ ಮೊಟ್ಟೆ ಸಿಗುತ್ತೆ ಅಂತ ಕೋಳಿನ ಕಟ್ ಮಾಡಿಬಿಟ್ರೆ ಆ ಮಟ್ಟಕ್ಕೆ ಇದ್ದೀವಿ ನಾವು. ಕಾಯೋಕ್ಕಿಲ್ಲ ಸ್ವಾಮಿ, ನಮ್ಗೆ ಬಂದ್ಬಿಡ್ಬೇಕು, ಅದೆಷ್ಟಿದೆ ಅಷ್ಟು ನೋಡ್ಬೇಡ. ಅಲ್ಲ, ಕರ್ಮಫಲದಾತ ಅನ್ನೋ ಅರಿವಿಲ್ವಾ? ಎಲ್ಲದೂ ಆತನ ಮೇಲೆ. ಅಂದರೆ ಒಂದು ವಿಷಯ, ಆ ಭಗವಂತನ ನಾವು ಸ್ಮರಣೆ ಮಾಡೋದಾಗಲಿ ಪೂಜಿಸೋದಾಗಲಿ ಮಾಡಬೇಕು ಅನ್ನೋದು ಯಾವಾಗ ಅಂದರೆ, ನಾವು ಸುಳ್ಳು ಮೋಸ ಎಲ್ಲವೂ ತದ್ವಿರುದ್ಧವಾಗಿ ನಮ್ಮದೇ ಆದ ಬುದ್ಧಿಯನ್ನು ಬಳಸಕ್ಕೆ ಹೋದಾಗ ಆ ಭಗವಂತ ನಿಮ್ಮನ್ನು ಅಟ್ಯಾಕ್ ಮಾಡೋದು. ದಿನಕ್ಕೊಂದು ಕ್ಷಣಕ್ಕೊಂದು ಸುಳ್ಳು ಬದುಕಕ್ಕೆ ತಪ್ಪಲ್ಲ. ಬದುಕಕ್ಕೆ ಅಂದ್ಬಿಟ್ಟು ಆ ಥರ ಎಲ್ಲ ಅಡ್ಡದಾರಿ ಹಿಡಿಯೋಕ್ಕೆ ಹೋದಾಗ ಆ ಭಗವಂತ ಸಡನ್ನಾಗಿ, ಈಗ ಸಾಧು ಉದಾಹರಣೆ ನೋಡ್ತಾ ಇದೆಯಮ್ಮ, ಯಾವ್ಯಾವ ದೇಶ ಹೆಂಗೆ ಮುಳುಗ್ತಾ ಇದೆ, ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ. ಇನ್ನು ಮುಂದಕ್ಕಿದೆ ಕತೆ. ಹಂಗಂತ ಹೆದರ್ಕೊಳ್ಳೋದಲ್ಲ, ನಾವು ಎಚ್ಚರಿಕೆ ತಗೋಬೇಕು. ಆದರೆ ಏನಕ್ಕಲ್ಲ ಆಗ್ತಾ ಇದೆ ಅಂದರೆ, ನಾವಿಲ್ಲಿ ಏನು ತಪ್ಪು ಮಾಡ್ಕೊಂಡಿದ್ದೀವಿ ಅಂತ ಅದನ್ನು ಮೆಸೇಜ್ ತೊಗೊಂಡ್ರೆ ನಾವಿಲ್ಲಿ ಎಚ್ಚರಿಕೋಬೋದು. ಖಂಡಿತ ಖಂಡಿತ. ನಾವು ಅದು ಮಾಡಲ್ಲ. ಇಲ್ಲ ಬಿಡಿ, ನಮ್ಮ ಕರ್ನಾಟಕ ಅದೆಲ್ಲ ಆಗಲ್ಲ, ನಮ್ಮ ಭಾರತ ದೇಶಕ್ಕೆ ಅದೆಲ್ಲ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಉಪಕಥೆ ಹೇಳಿರ್ತಾರಲ್ಲ ಕೂತ್ಕೊಂಡು, ಇವರು ಅಧಿಪತಿ, ಇವರು ಮುಖ್ಯಮಂತ್ರಿ ಅಂತ, ಅದನ್ನು ಇವರು ಬಚಾವ್ ಮಾಡ್ಕೊಂಡು ಬರ್ಕೊಂಬಿಟ್ಟಿರ್ತಾರೆ. ಸೊ ಅವ್ರು ಹೇಳ್ತಿರೋದನ್ನೇ ನಾವು ನಂಬ್ಕೊಂಡು ಕೂತ್ಕೊಳ್ಳೋದು ತಪ್ಪು. ನಮ್ಮ ಪ್ರಯತ್ನ ಏನು ಅಂತ ಮಾಡಬೇಕು. ಸ್ವಪ್ರಯತ್ನ ಬೇಕು, ಅದು ಹೌದಲ್ಲಮ್ಮ? ಸ್ವಪ್ರಯತ್ನವಿಲ್ಲದೆ ಜೀವನ ಚೆನ್ನಾಗಿರಲ್ಲ. ಹಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಆ 7 ದಿನದ ಒಂದು ಸಮಸ್ಯೆಗೆ ಈ ಮಹಾನುಭಾವನಾಗಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ಕೊಂಡು ಯೋಚನೆ ಮಾಡಿ ಭಯ ಬೀಳೋದಕ್ಕೆ ಒಂದು ದೊಡ್ಡ ವಿಶೇಷ ಏನಪ್ಪ ಅಂದರೆ, ಎಲ್ಲ ದೇವತೆಗಳಿಗೂ ದೇವತೆ ಯಾರು ಅಂದರೆ ಶ್ರೀ ಮಹಾವಿಷ್ಣು. 7 ದಿನದ ದೇವತೆಗಳಿಗೆಲ್ಲ ದೇವತೆ ಶ್ರೀ ಮಹಾವಿಷ್ಣು, ಅವರೇ ಶ್ರೀರಾಮಚಂದ್ರ. ಯಾಕೆಂದರೆ ಈ ರಾಮ ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಶ್ರೀರಾಮ, ಈ ಶ್ರೀ ಅಂದರೆ ಗುರುಮುಖೇನವಾಗಿ ನಾವು ತಿಳಿತಕ್ಕಂಥ ಜ್ಞಾನ ಮಾರ್ಗವಾಗಿ ಬೇಕಾಗತ್ತೆ. ಶ್ರೀರಾಮನನ್ನು ನಾವು ಧ್ಯಾನ ಮಾಡೋದು, ಬರೆಯೋದು, ಜಪಿಸೋದು ಮಾಡಿದಾಗ ಶ್ರೀರಾಮ. ಹೌದು. ಅಂದರೆ ನಾವು ಇದಕ್ಕೆಲ್ಲ ಪೂರಕವಾಗಿ ಒಂದೇ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಬಳಸ್ತಕ್ಕಂಥದ್ದು ಮಾಡಿದಾಗ ಇದು ಜ್ಞಾನಕಾಂಡವಾಗಿ ನಿಮ್ಮನ್ನೇ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ ಆ ಮಹಾನುಭಾವ ಶ್ರೀಮನ್ನಾರಾಯಣ ನಿಮಗೆ ತೋಚುವ ಮಟ್ಟದಲ್ಲಿ ನಿಮ್ಮಲ್ಲೇ ಇರ್ತಕ್ಕಂಥ ಚಾರ್ಜಿಂಗ್ ಮಾಡೋ ಒಂದು ಶಕ್ತಿ ಕೊಡ್ತಾರೆ. ಅಂದರೆ ಜ್ಞಾನ ಅಂದರೆ ಯಾರೋ ಹೇಳಿದ್ದನ್ನು ಕೇಳೋದಲ್ಲ, ನಮ್ಮಲ್ಲೇ ನಮ್ಮ ದೇಹ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳನ್ನೇ ನಮಗೆ ಹೊರತುಪಡಿಸಿ ಇದು ಹೀಗೆ ಮಾಡಬೇಕು, ಅದು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರೋ ಹೇಳಿದ್ದಲ್ಲ ಇದು. ಯಾರೋ ಹೇಳೋದನ್ನು ಕೇಳೋದು ಕರ್ಮಕಾಂಡ. ನೀವು ಇದನ್ನು ಮಾಡಿ ಒಳ್ಳೆಯದಾಗತ್ತೆ, ಅದನ್ನು ಮಾಡ್ತಾರೆ, ಅದು ಕರ್ಮನೇ ಇರ್ತದೆ ಹೊರತು ಧರ್ಮಕ್ಕಂತೂ ಬಂದಿಲ್ಲ ಅದು. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ಬೋದು. ಏನು, ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ಕೂತ್ಕೊಂಡಾಗ ಕೇಳಿಸ್ಕೊಳ್ಳುವಂಥ ಸಂದರ್ಭ ಬಂದಾಗ ಕುಟುಂಬದ ಘಟನೆಗಳಿಗೆ ಶಾಸ್ತ್ರ ಕೇಳ್ತಕ್ಕಂಥದ್ದು, ಭವಿಷ್ಯ ಕೇಳ್ತಕ್ಕಂಥದ್ದು ಯಾವುದೋ ಒಂದು ಆಗಿರುತ್ತೆ. ಇದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಏನು, ದೇಹದ ಬಗ್ಗೆ ಮನಸ್ಸಿನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ನಿಜವಾದ ಜ್ಞಾನ, ಪ್ರತಿಯೊಬ್ಬರ ಕರ್ತವ್ಯ ಇದು. ಯಾರು ಕೇಳ್ತಾರ ಇದನ್ನು? ನಮ್ಮ ಮಕ್ಕಳಿಗೆ ಜ್ಞಾನವಂತರನ್ನಾಗಿ ಮಾಡುವುದಕ್ಕೆ ಏನನ್ನ ಮಾಡಬೇಕು ಕೇಳ್ತಾರಾ?
ಹೇಳೋರು ಕೂಡ ಜ್ಞಾನವಂತರಾಗೋದಕ್ಕೆ ನಾವು ಹೇಳ್ಕೊಡ್ತೀವಿ, ನೀವು ಮಾಡ್ತೀರಾ ಅಲ್ಲೇ ಹೇಳ್ತಾರಾ? ಇಲ್ಲ, ಅದನ್ನು ಮುಚ್ಚಾಕ್ಬಿಡ್ತಾರೆ. ನಮ್ಮ ಮಗು ಓದಬೇಕು, ಅದಕ್ಕೇನೋ ಒಂದು ಪೂಜೆ, ಮಗು ಮದುವೆ ಆಗಬೇಕು, ಅದಕ್ಕೊಂದು ಪೂಜೆ. ಇದೇ ಕರ್ಮಕಾಂಡ ಆಗಿರೋದು. ಇದನ್ನು ಹೇಳೋರ್ಗೂ ಕರ್ಮನೇ. ಹೌದು, ಇದನ್ನು ಮಾಡಿ ಇದನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಅದನ್ನು ಕರ್ಮ ಅವರಿಗೆ ಬರೋದು, ಪ್ಲಸ್ ಕೇಳಿದವ್ರಿಗೂ ಕರ್ಮ. ಇದು ಹಿಂಗೆ ದಪ್ಪ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ನಮ್ಗೆ ಎಷ್ಟು ದೇವರು ಮಾಡಿದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು, ಏನು ಮಾಡಿದ್ರು ನಮ್ಗೆ ಒಳ್ಳೇದಾಗಲ್ಲ. ಕಾರಣ ನಾವು ಹೋಗುತ್ತಿರುವ ದಾರಿಯೇ ತಪ್ಪು ಅಂತ ನಮ್ಗೆ ಅರಿವಾಗಬೇಕು. ಗುರುಗಳ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಮಾತಾಡೋದನ್ನ ನಾನು ಗಮನಿಸಿದ್ದೀನಿ. ಈಗ ಭವಿಷ್ಯ ಕೇಳೋದು ಅಂದರೆ ಕೆಲವರು ಕುತೂಹಲ ಭರಿತವಾಗಿ ಏನಾದರೂ ವ್ಯತ್ಯಾಸಗಳಾದರೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ತಿರ್ತಾರೆ. ಓಕೆ, ಅದನ್ನು ಎಕ್ಸೆಪ್ಟ್ ಮಾಡಿದ್ರೆ ಕೆಲವ್ರು ಮಾತಾಡ್ತಾರೆ, ಈಗ ಭವಿಷ್ಯ ತಿಳ್ಕೊಂಬಿಟ್ರೆ ಈ ದಿವಸ ಹಾಳು ಅಂತ, ಅದೇನೋ ವ್ಯತ್ಯಾಸ ಅನ್ನೋದನ್ನ ಈಗಲೇ ತಿಳ್ಕೊಂಬಿಟ್ರೆ ಈ ದಿವಸ ಅದಕ್ಕೆ ಮಾನಸಿಕವಾಗಿ ನೋವಲ್ಲಿರ್ತೀವಿ, ಅದು ನೆನಪಿಸ್ಕೊಂಡು ಈ ದಿನ ಹಾಳು ಮಾಡ್ಕೋತೀವಿ, ಈ ದಿವಸಗಳನ್ನು ಹಾಳು ಮಾಡ್ಕೋತೀವಿ ಅಂತ ಹೇಳ್ತಾರಲ್ಲ. ಇಲ್ಲಿ ವಿಚಾರ ಇಷ್ಟೇ, ನಾವು ಪ್ರಯಾಣ ಮಾಡಬೇಕಾದ್ರೆ ನಾವು ಹೋಗ್ತಕ್ಕಂತಹ ವೆಹಿಕಲ್ ನೋಡಬೇಕಾ, ಪೂಜೆ ಮಾಡಬೇಕಾ, ಮಂತ್ರ ಹೇಳಬೇಕಾ, ಅಥವಾ ಶಾಸ್ತ್ರ ಕೇಳಬೇಕಾ? ಎಷ್ಟು ಗಂಟೆಗೆ ಮನೆಯಿಂದ ಹೊರಟ್ರೆ ಪ್ರಯಾಣ ಸರಿ? ಅದು ಅವಶ್ಯಕತೆ ಇಲ್ಲ, ಅದು ಸಾಧ್ಯನೇ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಆಕ್ಸಿಡೆಂಟ್ ಆಗುತ್ತೆ, ಅವರು ಎಲ್ಲೋ ಶಾಸ್ತ್ರ ಕೇಳ್ತಾರೆ, ನೋಡಿ ನಿಮ್ಮ ಮಗನಿಗೆ ನಮ್ಮ ಯಜಮಾನ್ರಿಗೆ ಈ ಥರ ಆಗೋಯ್ತು, ಹೊರಟು ಟೈಮ್ ಚೆನ್ನಾಗಿಲ್ಲ ಕಣ. ಹಾಗಿದ್ದ ಮೇಲೆ ಏಕಕಾಲದಲ್ಲಿ ಇಡೀ ವಿಶ್ವದೆಲ್ಲ ಒಂದೇ ಸಲ ಆಕ್ಸಿಡೆಂಟ್ ಆಗಬೇಕಿತ್ತು. ಟೈಮ್ ಚೆನ್ನಾಗಿಲ್ಲ ಅಂತ ಏನಾದ್ರು ನಮಗೆ ಅದು ಗೊತ್ತಿದ್ದು ಸತ್ಯ ಅಂತ ಗೊತ್ತಿದ್ದರೆ, ಅಮ್ಮ ಚೆನ್ನಾಗಿಲ್ಲ ಅಂತಕ್ಕಂಥ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ದೀನಿ, ಇದನ್ನು ತಿಳ್ಕೊಳ್ಳೋದೇ ಮೂರ್ಖತನ. ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥದ್ದು ಪ್ರಪಂಚದ ಇತಿಹಾಸದಲ್ಲಿ ಇಲ್ಲ. ಅದನ್ನು ಸೃಷ್ಟಿ ಮಾಡೋಕ್ಕೆ ಕೆಲವು ಜನ ಕೂತಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಮತ್ತೆ ನೀವು ಹಲವಾರು ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ಈಗ ಸ್ವಾತಿ ನಕ್ಷತ್ರ, ರೋಹಿಣಿ ನಕ್ಷತ್ರ ಅಂತ ಉಲ್ಲೇಖ ಮಾಡಿದಾಗ ಇದಕ್ಕಿಂತ ಅದು ನಕ್ಷತ್ರಕ್ಕೂ ಸಮಯಕ್ಕೂ ಸಂಬಂಧನೇ ಬರಲ್ಲ. ಕಾರಣ ಹುಟ್ಟು ಸಾವಿಗೆ ಸಮಯ ಇಲ್ಲ. ಅದು ಪ್ರಕೃತಿತ್ವಾಗಿರ್ತಕ್ಕಂಥದ್ದು ಕೂಡ ಅಂತ ಹೇಳಂಗಿಲ್ಲ, ಅದು ಸುಳ್ಳೆ. ನಕ್ಷತ್ರ ಅಂತಕ್ಕಂಥದ್ದು ಇರ್ತಕ್ಕಂತಹ ವಿಚಾರ ಏನು ಅಂದರೆ, ಎಷ್ಟು ಪೆದ್ದ ಶಿಖಾಮಣಿಗಳಿದ್ದೀವಿ ಅಂದರೆ, ಈಗ ಒಂದು ಸಣ್ಣ ಚಿತ್ರ ನೋಡ್ಬಿಡೋಣ, ಆ ಚಿತ್ರ ನೋಡಿದ್ಮೇಲಾರು ನಮ್ಗೆ ನಾಚಿಕೆ ಅನ್ನೋದೇನಾದ್ರು ಬರುತ್ತಾ ಅಂತ ಸ್ವಲ್ಪ ಅರ್ಥ ಆಗಲಿ. ಓಕೆ, ಖಂಡಿತ. ಚಿತ್ರ ನೋಡಿದ್ಮೇಲೆ ನಕ್ಷತ್ರ ಅನ್ನೋದು ಎಷ್ಟು ಮಟ್ಟಕ್ಕೂ ಮೂರ್ಖರ ನಾವು ಅಂತ ನೋಡಿ ಅಮ್ಮ. ಇದು ಭೂಮಿಯಲ್ಲಿ ಇರ್ತಕ್ಕಂತಹ ಪ್ರಕೃತಿತ್ವಾಗಿರ್ತಕ್ಕಂತಹ, ಅರ್ಥ ಆಗ್ತಾ ಇದೆಯಾ? ಇದು ಭೂಮಿಯಲ್ಲಿ ಆಗ್ತಕ್ಕಂತಹ ಲಾವಾ ರಸ ಕೇಳಿದ್ವಿ, ಹೌದಾ? ಇದು ಯಾವ್ಯಾವ ರೀತಿ ಒಂದೊಂದು ಭೂಮಿಯಲ್ಲಿ ಇರ್ತಕ್ಕಂಥ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು, ಚಳಿಗಾಲಕ್ಕೆ ಒಂದು ಥರ, ಬೇಸಿಗೆ ಕಾಲಕ್ಕೆ ಒಂದು ಥರ, ಹೌದಲ್ಲ? ಪರಿವರ್ತನೆ ಆಗುತ್ತಾ ಇಲ್ವಾ? ಹೌದಾ? ಈ ಮೂರ್ಖತನದ ಎರಡನೇ ಅವಧಿ ತೋರಿಸ್ತೀನಿ, ಸ್ವಲ್ಪ ಮುಂದಕ್ಕೆ ಬನ್ನಿ. ಆ ಎರಡನೇ ಚಿತ್ರ ಸ್ವಲ್ಪ ಗಮನಿಸ್ಕೊಂಡ್ರೆ ನಿಜಕ್ಕೂ ನಾವು ಮನುಷ್ಯರಾಗಿದ್ದು ಇಷ್ಟು ವರ್ಷಗಳು ಬದುಕಿದ್ದು, ಮಗುವಿನ ಚಿತ್ರ ಕಾಣಿಸ್ತಾ ಇದೆ. ಮಗುವಿನ ಚಿತ್ರ, ಎಡವ ಚಿತ್ರದಲ್ಲಿ ಮಗುವಿನ ಚಿತ್ರ ಕಾಣಿಸ್ತಾ ಇದೆ. ಆ ಚಿತ್ರ ಇರೋದು ಮನೆಯ ಒಳಗಡೆಯೇ ಹೊರತು ಪಂಚಾಂಗದಲ್ಲ. ಆ ಮಗು ಉತ್ಪತ್ತಿ ಆಗ್ತಕ್ಕಂಥದ್ದು ಆ ಮಣ್ಣಿನ ಸೊಗಡಿನಲ್ಲಿ ಮಗು ಉತ್ಪತ್ತಿ ಆಗತ್ತೆ. ಆ ಹೆಣ್ಣಿನಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ ಏನೆಲ್ಲ ಸಮಸ್ಯೆ ಆಗತ್ತೆ, ಅದರಲ್ಲಿ ಆ ಮಗು ತಾಳ್ಮೆ ಅಂತ ಅದು ಹುಟ್ಟೋದಕ್ಕೆ ಉಪಯೋಗ ಆಗತ್ತೆ. ಈಗ ನಾವು ಪೂಜೆ ಮಾಡೋದಾ, ನಕ್ಷತ್ರ ಶಾಂತಿ ಮಾಡಿಸೋದಾ, ಇದನ್ನು ಕಂಡುಹಿಡಿಯೋದಾ? ಸ್ವಲ್ಪ ಯೋಚನೆ ಮಾಡಮ್ಮ. ಎಷ್ಟು ಲಕ್ಷ ವರ್ಷದಿಂದ ನಾವು ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೀವಲ್ಲ, ಈ ಮೂರ್ಖತನಕ್ಕೆ ಯಾವಾಗ ದಾರಿ ಸಿಗೋದು? ಪ್ರಕೃತಿಯಲ್ಲಿರ್ತಕ್ಕಂಥ ಖನಿಜಗಳನ್ನು ನಾವು ಕಂಡಿಡಿದೆ, ಆ ಖನಿಜಗಳ ಅನುಸಾರವಾಗಿ ಮಗು ಹುಟ್ಟತ್ತೆ ಮನೆಯಲ್ಲಿ ಅಂತ ಕಂಡಿಡಿದೆ. ತಂದೆ ತಾಯಿ ತಿಂದಿರ್ತಕ್ಕಂಥ ಊಟದ ಒಂದು ಶಕ್ತಿಯಿಂದ ಆ ಮಗು ವೀಕ್ ಆಗಿದೆ ಅಂತ ಕಂಡಿಡಿತಕ್ಕಂಥ ಮೂರ್ಖತನದಲ್ಲಿ ನಾವೆಷ್ಟು ವರ್ಷ ಬದುಕಿರಬೇಕು? ಅವ್ರು ತಿಂದಿರೋದು ವೀಕ್ ಇರತ್ತೆ, ದೇಹ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಜಾಗನೂ ಕೂಡ ವೀಕ್ ಇರುತ್ತೆ. ಅಂಥ ಭೂಮಿಯಲ್ಲಿ ಒಳ್ಳೆ ಮಗು ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅದಕ್ಕೆ ನಕ್ಷತ್ರ ಇದೆ, ಟೈಮ್ ಇದೆ, ಅಮಾವಾಸ್ಯೆ ಇದೆ, ಪೌರ್ಣಮಿ ಇದೆ ಅಂದರೆ ಏನು ಅರ್ಥ ಇದೆ? ಇದ್ರೆ ಈ ಬದುಕಿಗೆ ಏನು ಮೌಲ್ಯ ಇದೆ ಅಂದರೆ ನಾವು ನಿಜಕ್ಕೂ ಏನಾಗಿದ್ದೀವಿ ಹಾಗಾದರೆ ಪ್ರಪಂಚದಲ್ಲಿ? ಇದನ್ನು ಅರ್ಥ ಮಾಡ್ಕೊಳ್ಳೋರಿಗೆ, ಇದು ಜ್ಞಾನಿಗಳಿಗೆ ಅರ್ಥ ಮಾಡ್ಕೊಳ್ಳೋರಿಗೆ ಅಂತ ಹೇಳ್ತೀನಿ. ವಾದ ವಿವಾದ ತರ್ಕ ಮಾಡೋರಿಗೆ ನಮ್ಗೆ ಗೊತ್ತಿಲ್ಲ, ಅದು ಅವರವರೇ ಮಾಡ್ಕೋಬೇಕು. ಯಾಕೆಂದರೆ ಅದಕ್ಕೆ ಜಾಗ ಇಲ್ಲ, ನಾವು ವಿಶ್ಲೇಷಣೆ ಕೊಟ್ಟಿದ್ದೀವಿ. ಈಗ ಇಲ್ಲಿ ಕೂತಿರ್ತಕ್ಕಂಥ ಆ ಮಗುವಿನ ಚಿತ್ರ ತಗೊಂಡ್ರೆ ಅದು ಕಣ್ಣು ವಿಕಾರ ಸ್ವರೂಪವನ್ನು ಪಡಿತಕ್ಕಂಥದ್ದು ಕೂಡ ಆ ಮಣ್ಣು, ನಿವೇಶನದಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಸೊಗಡೆ ಮಗುವಿನ ಅಂದ ಚಂದ ಜ್ಞಾನ ಬರೋದಕ್ಕೆ ಕಾರಣವಾಗಿರುತ್ತೆ ಅನ್ನೋದು ಕೊಂಚ ಚಿತ್ರ ತೋರಿಸಿರೋದು. ಏನೇ ಮಾಡಿದ್ರು ನೀವು ಎಲ್ಲೇ ಇದ್ರೂ ಕೂಡ ಭೂಮಿಯನ್ನು ಬಿಟ್ಟು ಕದಲುವ ಹಾಗಿಲ್ಲ. ಭೂಮಿಯನ್ನು ಗುರುತಿಸುವುದೇ ನಿಜವಾದ ಜ್ಞಾನ ಮಾರ್ಗ. ಎಷ್ಟು ಸಾಕು ಅಂತ ಅನ್ಕೋತೀನಿ. ಈಗ ನಾವು ಭೂಮಿಗೆ ಅದಕ್ಕಿನ್ನೊಂದು ಮುಂದುವರೆದ ಭಾಗ, ಒಂದು ಉದಾಹರಣೆ ಕೊಡ್ತೀನಿ. ಭೂಮಿಯನ್ನು ನಾವು ಭೂಮಂಡಲ ಅಂತೀವಿ. ಹೌದು. ಮಂಡಲ ಅಂದ್ರೆ ಏನು? ಏನು ಮಂಡಲ ಅಂದರೆ
ಅದಕ್ಕೊಂದು ಚೌಕಟ್ಟು. ಹೌದಾ? ವ್ಯಾಪ್ತಿ. ಎಲ್ಲಿದೆ ಮನೆ? ಭೂಮಿಗೆ ಭೂಮಂಡಲ ಅಂತೀವಿ, ಚೌಕಟ್ಟು ಅಲ್ಲಿ ಸೋತೋ. ನಕ್ಷತ್ರ ಮಂಡಲ ಅಂತೀವಿ, ಕುಂಡಲಿಗಳಲ್ಲಿ ಹೆಂಗಿರುತ್ತೆ? ಹೌದಾ? ಇಷ್ಟು ಜ್ಞಾನ ಇಲ್ವಾ ನಮಗೆ ಮನುಷ್ಯರಾಗಿದ್ಕೊಂಡು ಅಂತ? ನಕ್ಷತ್ರ ಮಂಡಲ ಇಲ್ಲ, ರಾಶಿ ಮಂಡಲ ಇಲ್ಲ, ಗೃಹಮಂಡಲ ಇಲ್ಲ, ಗ್ರಹಮಂಡಲ ಇಲ್ಲ, ಮಂಡಲಕ್ಕೆ ಮೂಲ ರಹಸ್ಯವೇ ಗೊತ್ತಿಲ್ಲ ಅಂದಮೇಲೆ ನಾವು ಏನು ಬದುಕಬೇಕಿಲ್ಲಿ? ಇದಕ್ಕೆಲ್ಲ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಮ್ಮ. ನಮ್ಗೆ ಹೇಳೋಕ್ಕೆ ಅಧಿಕಾರ ಇಲ್ಲ, ಹೇಳಲೂಬಾರ್ದು, ಆದರೂ ಹೇಳ್ಬಿಡ್ತೀನಿ. ಶ್ರೀರಾಮನ ವಿಚಾರದಲ್ಲಿ ಸೀತೆಯನ್ನು ಅಗಲಿ ಇರಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಒಂದು ಸಂದರ್ಭ ಉತ್ಪತ್ತಿ ಆಗುತ್ತೆ. ಸೀತೆಯನ್ನು ಅಗಲಿ ಇರುವುದಕ್ಕೆ ರಾಮನ ಕೈಯಿಂದ ಸಾಧ್ಯವಾಗದಿದ್ದ ಒಂದು ಸಂದರ್ಭದಲ್ಲಿ ನಾನು ಇರೋದು ಬೇಡ ಅನ್ನೋ ಅಷ್ಟು ಮಟ್ಟಕ್ಕೆ ಮನಸ್ಸು ನೋವು ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಯಾಕೆ ಮಾತು ಹೇಳಬೇಕಂದ್ರೆ, ಪಾಪಿ ನಾವು ಕೆಲವರು ಮನುಷ್ಯರು ಅಂತ ಅಂದ್ಕೊಳ್ಳೋಣ, ಕೆಲವರಿಗೆ ಅಂತ ಹೇಳೋಣ. ಪಾಪಿತನವಾಗಿ ಬದುಕಿರೋರಿಗೂ ಏನು ಮಹಾ ದೊಡ್ಡ ಸಮಸ್ಯೆ ಅಂತಕ್ಕಂಥದ್ದಕ್ಕೆ ಶ್ರೀರಾಮನ ವಿಚಾರನ ಸ್ವಲ್ಪ ತಿಳ್ಕೊಂಡಾಗ ಆಗಾರು ಸ್ವಲ್ಪ ಮನಸ್ಸಿಗೆ ಬರಲಿ, ಅಂಥವ್ರಿಗೂ ಕೂಡ ಬಿಟ್ಟಿಲ್ವಲ್ಲ, ಇನ್ನು ನಾವ್ಯಾರು ಅಂತಕ್ಕಂಥ ಸ್ವಲ್ಪ ಮನಸ್ಸಿಗೆ ಅರ್ಥ ಆಗಲಿ ಅಂತ ಇದು ಹೇಳಬೇಕಾಗತ್ತೆ. ಹೇಳೋದಕ್ಕೆ ನಮಗೆ ಅಧಿಕಾರ ಇಲ್ಲ, ಆದರೂ ಹೇಳಲೇಬೇಕಾಗತ್ತೆ. ಆಗ ಅವರಿಗೆ ಪಟ್ಟಾಭಿಷೇಕ ಆಗಬೇಕು, ಆಗಲಿಲ್ಲ, ನಡೀಲಿಲ್ಲ. ಅಂದರೆ ಅವಾಗೆಲ್ಲ ಗೊತ್ತಿಲ್ಲ ಅಂತನ ಜ್ಯೋತಿಷ್ ಹೇಳೋರು ಗೊತ್ತಿರಲಿಲ್ವಾ? ಯಾಕೆ ನಿಂತೋಯ್ತು? ಕಾರಣ ಏನು ಹೇಳಲಿಕ್ಕಾಗಿದೆ? ಯಾರಿಗಾರು ಆಗಲ್ಲ. ಪಟ್ಟಾಭಿಷೇಕ ಆಗಬೇಕಾದ್ರೆ ಯಾಕೆ ನಿಂತೋಯ್ತು? ಯಾಕೆ ನಿಲ್ಲಬೇಕಿತ್ತು? ಇದಕ್ಕೆ ನಿದರ್ಶನ ತಿಳ್ಕೋಬೇಕು ನಾವು. ಮುಹೂರ್ತ ಅಂತ ಹೇಳ್ತೀವಲ್ಲ, ಮುಹೂರ್ತ ಅಂತ ಕೇಳ್ತೀವಲ್ಲ, ಎಷ್ಟು ದಡ್ಡತನದ ಪರಮಾವಧಿ. ಪ್ರಪಂಚದ ಇತಿಹಾಸದಲ್ಲಿ ಮುಹೂರ್ತವನ್ನು ನೋಡಿ ಯಾರು ಸಕ್ಸಸ್ ಆಗಿದ್ದೀನಿ ಅನ್ನೋದಿದ್ದರೆ ಅವ್ರಿಗೆ ನಿಜಕ್ಕೂ ಸನ್ಮಾನ ಮಾಡ್ಬೋದು. ಪ್ರಪಂಚದ ಇತಿಹಾಸದಲ್ಲಿ ಇದಕ್ಕನುಸಾರವಾಗಿ ನಾವು ಸೋಮಾರಿತನದ ಭವಿಷ್ಯವನ್ನು ಇಟ್ಕೊಂಡು ಎಲ್ಲರ ಭವಿಷ್ಯವನ್ನು ಹಾಳು ಮಾಡಿ ನಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂಡು ಕತ್ತಲ್ಲಿ ಹೋಗ್ತಾ ಇರ್ತಕ್ಕಂತಹ ಒಂದು ವಿಚಾರ. ಆಗ ಆ ಸಂದರ್ಭಕ್ಕೆ ಅಗಸ್ತ್ಯ ಮಹರ್ಷಿಗಳು ಅವರಿಗೆ ಒಂದು ಸಲಹೆ ಕೊಡ್ತಾರೆ ಶ್ರೀರಾಮರಿಗೆ. ಏನು? ನೀನು ಆದಷ್ಟು ಮಟ್ಟಕ್ಕೂ ಈ ಆವೇಶಭರಿತವಾದ ಜೀವನ ಬೇಡ, ನಿನಗೆ ಪರಮೇಶ್ವರನಿಗೆ ಅನುಸಾರವಾಗಿರ್ತಕ್ಕಂತಹ ಆ ಶಿವನಿಗೆ ಅನುಸಾರ, ಯಾಕೆಂದರೆ ಪ್ರಕೃತಿದಾಯಕ ಪರಮೇಶ್ವರ. ಹೌದಲ್ಲ? ಎಲ್ಲರಿಗೂ ಜಾತಿ ಪ್ರಶ್ನೆ ಬರಲ್ಲ, ಎಲ್ಲರಿಗೂ ಹೇಳ್ತಾ ಇರ್ತಕ್ಕಂಥದ್ದು ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥವನೇ ಪರಮೇಶ್ವರ. ಅವನನ್ನು ಮೊರೆ ಹೋಗ್ತಕ್ಕಂಥದ್ದು ನಿನಗೆ ಶಾಸ್ತ್ರಸಮ್ಮತವಾದ ಜೀವನ ಆಗತ್ತೆ, ಶಾಸ್ತ್ರಸಮ್ಮತವಾದ ಜೀವನ ಆಗತ್ತೆ. ಅಲ್ಲಿ ಭವಿಷ್ಯ ಹೇಳಿಲ್ಲ ಅವರು, ಭವಿಷ್ಯ ಹೇಳ್ಬೋದಾಗಿತ್ತು. ಯಾಕೆಂದರೆ ಅಗಸ್ತ್ಯ ಮಹರ್ಷಿಗಳು ಭವಿಷ್ಯ ಇಲ್ಲ, ಮಹರ್ಷಿಗಳಲ್ಲಿ ಭವಿಷ್ಯ ಅಂತ ಪ್ರಶ್ನೆ ಇಲ್ಲವೇ ಇಲ್ಲ. ಅವ್ರೇನು ಬರದೆ ಯಾವ ಬುಕ್ ಇಟ್ಟೋಗಿಲ್ಲ, ಅಥವಾ ಅವ್ರ ಮೇಲೆ ಫೋಟೋನೂ ಹಾಕೋಗಿಲ್ಲ, ಈ ಪುಸ್ತಕ ಓದ್ಬಿಟ್ಟು ಜನಗಳಿಗೆಲ್ಲ ಹೇಳಿ ಅಂತ. ಇವರೇನೋ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳಿ. ಆದರೆ ಒಂದಂತೂ ತಿಳ್ಕೋಬೇಕು, ಮಹರ್ಷಿಗಳು ಕೊಟ್ಟಂತಹದ್ದು ಭಗವಂತನನ್ನು ಮರೆ ಹೋಗ್ತಕ್ಕಂತಹ ಒಂದು ಇತಿಹಾಸಕ್ಕೆ ಇವತ್ತೂ ರಾಮೇಶ್ವರದಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ ತಾನೆ. ತಂದೆಯ ಸಾವಿಗೆ ಪ್ರಾಯಶ್ಚಿತ್ತವನ್ನು ಮಾಡದಿರುವ ಕಾರಣ ಅದಕ್ಕೂ ಕೂಡ ಅಲ್ಲಿ ಜಾಗ ಇದೆ. ಇದನ್ನು ತಿಳ್ಕೋಬೇಕು. ದಶರಥ ಮಹಾರಾಜರು ಸಾವಿನ ಸಮಯದಲ್ಲಿ ಶ್ರೀರಾಮಚಂದ್ರ ಹತ್ತಿರ ಇರಲಿಲ್ಲ. ಇದು ಯಾಕೆ ಅಂತಕ್ಕಂಥದ್ದು ನಾವು ಆದರ್ಶವಾಗಿ ತಗೊಳ್ಳೋಣ. ಅದನ್ನು ನಾವು ಅದು ತಪ್ಪು ಅಂತ ಹೇಳೋದಕ್ಕಲ್ಲ. ಶ್ರೀರಾಮನ ವಿಚಾರ ನಮ್ಗೆ ಆದರ್ಶನೇ ತಾನೆ. ಪ್ರತಿಯೊಂದು ಸಂದರ್ಭಕ್ಕೂ ಅವನ ಆದರ್ಶನೇ ಬೇಕು ನಮಗೆ. ಖಂಡಿತ. ಹಾಗಾಗಿ ಸಹೋದರರಾಗಲಿ, ತಾಯಿ ಆಗಲಿ, ತಾಯಂದಿರು, ತಾಯಿ ಅಂತ ಹೇಳಂಗಿಲ್ವಲ್ಲ, ತಾಯಂದಿರು, ಹೌದು ಅಲ್ವಾ? ಅದನ್ನು ಅಷ್ಟು ಸುಲಭ ಒಂದು ತಾಯಿ ಹತ್ರನೇ ಇವತ್ತು ಹೊಡೆದಾಡೋಕ್ಕಾಗ್ತಿಲ್ಲ. ಅಂಥ ತಾಯಂದಿರನ ಮೂಲಕವಾಗಿ ಇದೆಲ್ಲಕ್ಕೂ ಕೂಡ ಯಾರಿಗೂ ನೋವು ಕೊಡೋದಕ್ಕಂಥ ಬದುಕಿರ್ತಕ್ಕ ಆದರ್ಶ ಶ್ರೀರಾಮ. ಅದಕ್ಕೆ ಆ ಶ್ರೀರಾಮನ ನಾವು ಎಷ್ಟು ಸಲ ಕೊಂಡಾಡಿದ್ರು ಕಡಿಮೆ, ಆದರ್ಶಗಳನ್ನ ನಾವು ಎಷ್ಟು ಮಟ್ಟಿಗೆ ಪಾಲನೆ ಮಾಡಿದ್ರು ಕಡಿಮೆನೆ. ಆ ಸಂದರ್ಭಕ್ಕೆ ಬಂದಾಗ ಅವರಿಗೆ ರಾವಣ ಸಂಹಾರ ಆಗಿರ್ತಕ್ಕಂತಹ ಒಂದು ವಿಚಾರ. ಹಾಗಂತ ನಾನು ಪಾಪದ ಕೆಲಸ ಮಾಡಿ ನನ್ನ ಹೆಂಡತಿ ಶ್ರೀಮತಿಯನ್ನು ಮುಟ್ಟಿದ್ದಕ್ಕೆ ನಾನು ಅವರನ್ನು ಈ ಥರ ಮಾಡಿದೆ ಅಂತಕ್ಕಂಥ ಲೆಕ್ಕಾಚಾರ ಅಲ್ಲ ಅದು. ಆದರೆ ಅದಕ್ಕೂ ಪ್ರಾಯಶ್ಚಿತ್ತ ಉಂಟು ರಾಮೇಶ್ವರದಲ್ಲಿ. ಏನೇ ತಪ್ಪನ್ನು ಮಾಡಿದಾಗಲೂ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು ಅಂತ ಈ ಮೂಲಕ ಹೇಳ್ಕೊಳ್ತಕ್ಕಂಥದ್ದು. ಒಂದು ಮಗು ಹುಟ್ಟೋದು, ಅದಕ್ಕೆ ಪ್ರಾಯಶ್ಚಿತ್ತ ತಂದೆ ತಾಯಿ ಮಾಡ್ಕೋಬೇಕು. ಎಲ್ಲಿ ಮಾಡ್ಕೋತಾರೆ? ಮಗು ಹುಟ್ಟಿದ್ದಕ್ಕೆ ತಂದೆ ತಾಯಿಗಳು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಏನಿರ್ಬೋದಮ್ಮ? ಏನು ಪ್ರಾಯಶ್ಚಿತ್ತ ಆಗಬೇಕಾಗತ್ತೆ ಅಲ್ಲಿಗೆ? ಮಗುವಿನ ನಕ್ಷತ್ರ ಕೇಳುವಂತಹ ಬುದ್ಧಿವಂತರು ನಾವು. ಆ ನಕ್ಷತ್ರಕ್ಕೆ ಅದರದೇ ಆದ ರೀತಿ ಇರತಕ್ಕಂತಹ ಒಂದು ಬೀಜ ಮಂತ್ರ ಇರುತ್ತೆ.
ಅದನ್ನು ಪ್ರತಿದಿನ 108 ಸಲ ತಂದೆ ತಾಯಿ ಹೇಳಿದಾಗ ಮಗುವಿನ ಕರ್ಮ ನಿವಾರಣೆ ಆಗೋದು. ಪ್ರತಿದಿನ ತಂದೆ ತಾಯಿ 108 ಸಲ ಪಠಿಸ್ಬೇಕು. ಮಗು ಮಾಡ್ಕೊಂಬಿಟ್ಟು ಸ್ಕೂಲ್ಗೆ ಹಾಕ್ಬಿಡೋದಲ್ಲ. ನಾವು ಅದೇ ಮಾಡ್ತಾ ಇರೋದು. ಮಗುವಿನ ಕರ್ಮ ಗರ್ಭದೋಷವನ್ನು ನಿವಾರಣೆ ಮಾಡಿದ್ದು ಅಪ್ಪ ಅಮ್ಮ ಎಲ್ಲಿ? ಅಲ್ಲಿ ಪಾಪದ ಕೂಡ ತುಂಬಿತು ತಂದೆ ತಾಯಿಗೆ. ಮಗು ಮಾಡ್ಕೊಂಡ್ರಿ, ಮಗುಗೋಸ್ಕರ ಏನು ಮಾಡಿದ್ರಿ? ಸ್ಕೂಲಿಗೆ ಕಳಿಸಿದ್ರಿ, ಮುಗೀತಲ್ಲ, ಕರ್ತವ್ಯ ಮುಗೀತು ಅಂತ. ಅದು ಕರ್ತವ್ಯ ಅಂತಲ್ಲಮ್ಮ, ಅದು ಕರ್ಮಕಾಂಡ. ಅದು ಅವ್ರನ್ನ ಕೊಡೋದು ಕರ್ತವ್ಯ ಅಂತ. ಮಗುವನ್ನು ಸ್ಕೂಲ್ಗೆ ಹಾಕೋದು ಅಷ್ಟೇನಾ? ಮಗುವಿಗೆ ಮುಂದಿನ ದಾರಿ ಬೇಡ, ಈಗಿನ ದಾರಿ ಯಾವುದು ಹೇಳ್ಕೊಡ್ಬೇಕಲ್ಲ. ಅದಕ್ಕೆ ನಾನು ಹೇಳಿದ್ದು, ದೇಹ ಶುದ್ಧಿ ಮಾಡ್ತಕ್ಕಂಥದ್ದು ತಂದೆ ತಾಯಿ ಮಗುವಿಗೆ ದೇಹ ಶುದ್ಧಿ ಮಾಡುವ ವಿಧಾನ ಯಾವುದು? ಕ್ವಶನ್ ಆನ್ಸರ್ ಎಲ್ಲಿದೆ? ಮಾಡೋಕ್ಕಾಗಿದೆಯಾ? ಮಾಡ್ತಾ ಇದ್ದಾರಾ? ಯಾವುದೇ ಮಗುವಿನ ತಂದೆ ತಾಯಿಯಾದವರು ದೇಹ ಶುದ್ಧಿ ಮಾಡಬೇಕು. ಸ್ವಾಮಿ ಮಾಡಿಸಿದ್ವಿ ಸ್ವಾಮಿ, ಏನು ಪುರೋಹಿತರು ಕರ್ಕೊಂಡು ಪುಣ್ಯ ಮಾಡಿಸ್ತೋ ಸ್ವಾಮಿ, ತೀರ್ಥ ಎರ್ಸ್ಬಿಟ್ಟು ಹೋದ್ರು ಸ್ವಾಮಿ, ಮನೆಗೆ ಸುಣ್ಣ ಬಣ್ಣ ಹಾಕ್ತ ಸ್ವಾಮಿ, ಮನೆಗೂ ಒಂದಷ್ಟು ತೀರ್ಥ ಹಾಕಿದ್ರು ಸ್ವಾಮಿ, ಅಷ್ಟೇ ಸ್ವಾಮಿ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು. ಮುಗೀತಲ್ಲ, ಮುಗೀತಲ್ಲ. ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ ಎಲ್ಲ ಪರಿಹಾರ. ಅಂದರೆ ಈ ರೀತಿಯಾಗಿ ಬಂದಿರತಕ್ಕಂಥ ನಾವು ಎಲ್ಲಿಂದ ನಿಮಗೆ ಅದು ಸರಿಯಾದ ಮಾರ್ಗದಲ್ಲಿ ನಾವು ನಮ್ಮ ಅನುಸಾರಕ್ಕೆ, ನಮ್ಮ ವಯಸ್ಸಿಗನುಸಾರವಾಗಿ ನಮಗೆ ಬದುಕಲಿಕ್ಕೆ ಎಲ್ಲಿ ಅವಕಾಶ ಇದೆ? ಇದು ಒಂದು ಭಾಗ ಆಯಿತು. ಮಕ್ಕಳಿಗಾಗಿ ತಂದೆ ತಾಯಿ ಯಾವುದೇ ಕರ್ತವ್ಯವನ್ನು ಮಾಡಿಲ್ಲ, ಮಾಡುತ್ತಿಲ್ಲ, ಗೊತ್ತಿಲ್ಲ ಅಂತಾನೆ ಹೇಳೋಣ. ಓಕೆ, ಗೊತ್ತಿದೆ ಅನ್ನೋದು ಆದರೆ ನಿಜಕ್ಕೂ ಅವ್ರಿಗೆ ನಾವು ಸ್ವಾಗತ ಮಾಡೋಣ. ನಮಗೆ ಗೊತ್ತಿದೆ, ಮಗುವಿಗೆ ಏನು ಮಾಡಬೇಕು ಅಂತ ಮಾಡ್ತೀವಿ, ಮಾಡಿದ್ದೀವಿ ಅಂತ ಯಾರು ಇದ್ದರೆ, ಅದು ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿ ಅವರು ಸನ್ಮಾನ ಮಾಡೋಣ. ಆಮೇಲೆ ನಾವು ತಿಳ್ಕೊಂಡಾಗೂ ಆಗತ್ತೆ ಇದಾರೆ ಅಂತ. ಹೌದಲ್ವಾ? ಯಾರು ಇಲ್ಲ ಅಂತ ಒಂದ್ಸಲ ಹೇಳೋದು ಬೇಡ, ನಮ್ಮ ದೇಶಕ್ಕೆ ಒಂದು ಸ್ವಲ್ಪ ಅವಮಾನ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ಮಾಡ್ತಕ್ಕಂತಹ ಇಷ್ಟು ವಿಚಾರನ ನಾನು ಹೇಳಿದ್ದಕ್ಕೆ ಈಗ ಇನ್ನೊಂದು ದೊಡ್ಡದಾಗಿ ಆಧುನಿಕವಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು ವಿಷಯಕ್ಕೆ ಬರೋಣ. ಏನದು ಅಂದರೆ ಸ್ವಲ್ಪ ಆಶ್ಚರ್ಯಕರವಾದ ವಿಚಾರನೂ ಕೂಡ. ಏನು? ವಾಯು ಮತ್ತು ನೀರು. ಓಕೆ, ಇದೆರಡು ಕೆಟ್ಟಿದೆ ನಮ್ಮ ಮನೆಗಳಲ್ಲಿ. ನಿಖರವಾಗಿ ನೇರವಾಗಿ ಹೇಳ್ಬೋದು, ವಾಯು ಮತ್ತು ನೀರು ಇದೆರಡು ಕೆಟ್ಟಿದೆ, ಕಲುಷಿತವಾಗಿದೆ. ನಿಂಗೆ ಕೇಳ್ಬೋದು ಹೇಗಾಗಿದೆ ಹಾಗಾದರೆ ಅಂತ ಅಲ್ವಾ? ಏನಪ್ಪ ಅದು ಅಂದರೆ 30 ಸೈಟು, 30-40 ಸೈಟು, ಹೌದಮ್ಮ? ಈ 30-40 ಸೈಟು ಒಂದೇ ಲೈನಲ್ಲಿ ಪೂರ್ತಿ ಒಂದೇ ಮೆಸರೆಂಟ್ ಇರುತ್ತೆ, ಹೌದು ತಾನೆ? ಈಗ ಒಂದು ಮನೆ ಕಟ್ತಾನೆ, ಒಂದು ಬೋರ್ ಹೊಡಿತಾನೆ. ಬೋರ್ವೆಲ್ ಬೇಕಲ್ಲ ಅವನಿಗೆ, ನೀರು ಬೇಕಲ್ಲ. ಪಕ್ಕದವನು ಕಟ್ತಾನೆ, ಅವನೊಂದು ಬೋರ್ ಹೊಡಿತಾನೆ, ಹೌದಾ? 60 ಅಡಿಗೆ 2 ಬೋರ್ ಬಂತು. ಭೂಮಿಯಲ್ಲಿ ಇರ್ತಕ್ಕಂಥ ರಕ್ತವನ್ನು ಹೀರ್ದೋ ನಾವು. ಹೌದು, ಅಂತರ್ಜಲ. ಹೌದಲ್ಲ? 60 ಅಡಿಗೆ 2 ಬೋರು. ಇನ್ನು ಮುಂದಕ್ಕೆ ಓದೋದಂಗೆಲ್ಲ ಬೋರ್ ತೆಕ್ಕೊಂಡೇ ಎಲ್ಲ ಹೋಗೋದು ಮನೆಗೆ, ಹೌದಾ? ಏನು ಆಗ್ತಾ ಇದೆ ಭೂಮಿ? ಇದರ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಈ ಮಾಲಿನ್ಯ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದಾಗ ಈ ವಾಸ್ತು ಅಂತಕ್ಕಂಥ ಒಂದು ಪೀಡೆ ಇದೆ. ಇದೊಂದು ರಹಸ್ಯ. ಏನು? ನೀರು ಯಾ ಕಡೆಗೆ ಹೋಗ್ಬೇಕು, ಸ್ನಾನದ ನೀರು ಯಾ ಕಡೆ ಹೋಗ್ಬೇಕು, ಟ್ಯಾಂಕ್ ನೀರು ಯಾ ಕಡೆ ಹೋಗ್ಬೇಕು ಅಂತ ಈ ಪ್ರತಿಷ್ಠೆ ಕೇಳ್ತಾರೆ. ಪ್ರತಿಷ್ಠೆನ ಕೇಳೋ ಸಹಜನೇ, ಆದರೆ ಅದಕ್ಕಿಲ್ಲಿ ಪೂರ್ತಿ ಎಲ್ಲ ಉಲ್ಟಾ ಆಗತ್ತೆ ಅಂತ ಹೇಳೋರ್ಗೂ ಗೊತ್ತಿಲ್ಲ, ಕೇಳಿಸ್ಕೊಳ್ಳೋರ್ಗೂ ಗೊತ್ತಿಲ್ಲ. ಏನು? ಒಂದು ಮನೆ ಜಂಟಿಯಾಗಿರುವ ಮನೆಗೆ ಒಂದು ಪಕ್ಕ ಸ್ವಲ್ಪ ಸಂಧಿ ಬಿಟ್ಟಿರುವ ಮನೆ, ಸ್ವಲ್ಪ ಸಂಧಿ. ಏನಪ್ಪ ಇನ್ನು ಮಾಡೋದು, ಒಂದು ಅರ್ಧ ಮುಕ್ಕಾಲಡಿ ಬಿಡು, ಏನೋ ಹೇಳೋರೆ ಇಂಜಿನಿಯರು ಈ ಥರ ಅಂತ. ಅದೊಂದು ನನಗೊಂದು ಖುಷಿ ಆಯ್ತು ಈ ವಿಷಯದಲ್ಲಿ. ಇತ್ತೀಚೆಗೆ ಯಾವುದೇ ಕಾರಣಕ್ಕೂ ಪ್ರತಿ ಮನೆಗೂ ಗಲ್ಲಿ ಬಿಡದೆ ಕಟ್ಟಿದ್ರೆ ಲೈಸೆನ್ಸ್ ಕೊಡಲ್ಲ ಅಂತ ಏನೋ ಹೇಳ್ತಿದ್ದಾರೆ ಅಂತ ಗೊತ್ತಾಯ್ತು. ತುಂಬ ಖುಷಿ ಆಯ್ತು ನನಗೆ. ಈಗಾರು ಗೋಚರ ಆಯ್ತಲ್ಲ ನಮ್ಮ ದೇಶ ಅಂತ. ಅದು ಯಾವಾಗ ಬರ್ತದೋ ನನಗೆ ಗೊತ್ತಿಲ್ಲ. ಅದು ಬಂದರೆ ಎಷ್ಟು ಬಚಾವೋ ಎರಡು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೋಬೋದು. ನನಗೆ ಸ್ವಲ್ಪ ಖುಷಿ ಆಯಿತು ಕೇಳಿ, ಈಗಾರು ಜ್ಞಾನೋದಯ ಆಯ್ತಲ್ಲ ಅಂತ. ಈಗ ಅವರ ಮನೆಗೆ ಅಗ್ನಿ ಮೂಲೆಯಲ್ಲಿ ನೀರರಿಬಾರದು ಅಂತ ಹೇಳ್ತಾರೆ. ಉತ್ತರ ಈಶಾನ್ಯಕ್ಕೆ ನೀರರಿಬೇಕು ಅಂತ. ಪಕ್ಕದ ಮನೆಯವನಿಗೆ ಅವನಿಗೆ ಅಗ್ನಿ ಆಗತ್ತೆ, ಇವನಿಗೆ ಈಶಾನ್ಯ ಆಗತ್ತೆ. ಕೆಡ್ತಾ ಲೈನು, ಎರಡೂ ಮನೆ ಲೈನ್ ಕೆಡ್ತು, ಎರಡೂ ಮನೆ ಮಟ್ಟ ಆಯಿತು ಅಂತ ಗೊತ್ತಿದೆಯಾ ನಮಗೆ? ಹಾಗಿದ್ಮೇಲೆ ಏನು ಮಾಡಬೇಕು? ಒಂದು 100/100 ಸೈಟ್ ತಗೋಬೇಕು. ಆಗತ್ತಾ? ಕಷ್ಟ ಇದೆನಾ? ಕಷ್ಟ ಅನುಭವಿಸ್ಲೇಬೇಕು. ಅಮ್ಮ 3 ಜನ ಕುತ್ಕೊಂಡು ಹೋಗ್ಲಿ ಅಂತ ಆಟೋ ಸಫಿಷಿಯೆಂಟಾಗಿ ಮಾಡಿದ್ದಾರೆ. 5 ಜನ ಯಾಕೆ ಕುತ್ಕೋಬಾರ್ದು? ಒಬ್ಬರು ತೊಡೆ ಮೇಲೆ ಕೂತ್ಕೊಳ್ಳಿ, ಯಾರು ಬೇಡ ಅಂದಿದ್ದು? ನಿಮ್ಮ ಖುಷಿ.
ಮತ್ತೆ ಅನುಭವಿಸಿ ಅಂತಾನೆ. ಅಲ್ಲ ವೆಹಿಕಲ್ ಏನಾಯಿತು ನೋಡ್ಕೊಳ್ಳಿ, ಆಮೇಲೆ ನೀವು ಕೂತ್ಕೊಂಡು ಕತೆ ಏನು ಎಷ್ಟು ದೂರ ಅಂತ ಹೋಗ್ತೀರಾ ಒಬ್ಬೊಬ್ಬರು ಕೂತ್ಕೊಂಡು, ಹೌದಾ? ಹಾಗೆ ನಾವು ಬದುಕಬೇಕು ಅಂತ ಒಂದು ಮನೆ ಕಟ್ಟಬೇಕು, ನಾವು ಬದುಕಕ್ಕೊಂದು ಮದುವೆ ಮಾಡ್ಕೋಬೇಕು, ನಾವು ಬದುಕಕ್ಕೊಂದು ಮಗು ಮಾಡ್ಕೋಬೇಕು ಅಂತ ಹೋಗ್ತಾ ಇರ್ತಕ್ಕಂಥ ಈ ಕರ್ಮಕಾಂಡದಲ್ಲಿ ಯಾರು ಸರಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರೋದಕ್ಕಾಗಿದೆ? ಯಾವ ರೂಪಲಾರು ಬನ್ನಿ ನಿಮಗೆ ಶುಭ ಅಂತ ತೋರಿಸಿ ಎಲ್ಲಾದ್ರೂ. ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಕೂಡ ಆಗಿದೆ. ಮೊದಲನೇದಾಗಿ ಅಶ್ವಿನಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಶ್ವಿನಿ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಮಗಳ ಒಬ್ಬರದೋ ಯಾರಾದ್ರೂ ಕೇಳಮ್ಮ. ಮಕ್ಕಳು ಓದಿಸಲಾಗ್ಬಿಟ್ರೆ ಕಷ್ಟ ಆಗುತ್ತೆ. ಮಗಳು. ಓಕೆ, ನಕ್ಷತ್ರ? ಧನಿಷ್ಠ ನಕ್ಷತ್ರ. ಎಷ್ಟು ವಯಸ್ಸು? 2.5. ಓಕೆ, ಇದೇ ಮೊದಲನೇ ಮಗುನಾ? ಹೌದು ಗುರುಗಳೇ. ಈವರೆಗೂ ಏನು ಡೌಟ್ ಇದೆ ಮಗು ಬಗ್ಗೆ ತಿಳ್ಕೊಳ್ಳೋಕ್ಕೆ? ಏನು ತಪ್ಪಾಗಿದೆ ಅಂತ ಅನಿಸಿದೆ? ಆರೋಗ್ಯ ಚೆನ್ನಾಗಿ ಇರ್ತಾಳೆ, ಸಡನ್ ಆಗಿ ಇದಾಗ ಹುಷಾರಿಲ್ದ್ರಂತ. ಅಂದರೆ ಕೆಮ್ಮು ಜಾಸ್ತಿ ಬರುತ್ತಾ, ಜ್ವರ ಜಾಸ್ತಿ ಬರುತ್ತಾ? ಜ್ವರ ಗುರುಗಳೇ. ಎಷ್ಟು ದಿನಕ್ಕೆ ಒಂದ್ಸಲ ಬರುತ್ತೆ? 6 ತಿಂಗಳಿಗೊಂದ್ಸರಿ ಆ ಥರ. ಪುಣ್ಯ ಮಾಡಿದೆ ಆ ನಕ್ಷತ್ರಕ್ಕಮ್ಮ. ಹೆಚ್ಚು ಕಮ್ಮಿ 2 ತಿಂಗಳು 3 ತಿಂಗಳಿಗೆಲ್ಲ ಕಾಣಿಸ್ತಾನೇ ಇರಬೇಕು. ಅದೃಷ್ಟವಶಾತ್ ನಿನಗೆ 6 ತಿಂಗಳು ಅಂತಿದ್ಯಾ, ಖುಷಿ. ಆದರೆ ಎರಡನೇದು, ಮಗುಗೆ ಸ್ವಲ್ಪ ಸಣ್ಣ ಪಣ್ಣ ಗುಳ್ಳೆಗಳು ಕಾಣಿಸುತ್ತಾ ಕೈಯಲ್ಲಿ ಕಾಲಲ್ಲಿ? ಹೌದು ಗುರುಗಳೇ. ಇದನ್ನೇನು ಕೇಳಿಲ್ವಾ ಡಾಕ್ಟರ್ ಹತ್ರ ಹೋಗಿ? ಅದು ಡ್ರೈ ಸ್ಕಿನ್ನು ಕ್ರೀಮ್ ಹಚ್ಚಿ ಅಂತ ಹೇಳಿದ್ರು. ಹಚ್ಚಿದ್ರಾ? ಹಚ್ಚಿದ್ವಿ. ಏನು ಹಚ್ಚಿದ್ರು ಅದು ಕಾಣ್ತಾ ಇರುತ್ತೆ. ನಾನು ಒಂದಿನ ಹಚ್ಚಿಲ್ಲ ಅಂದ್ರೂ ಸಣ್ಣ ಸಣ್ಣ ಗುಳ್ಳೆ ತರ ಕೈಯಲ್ಲಿ ಬರುತ್ತೆ. ಈಗ ಇದನ್ನ ಕರ್ಮ ಅಂತ ತಗೊಳ್ಳೋದ, ಏನು ತಗೊಳ್ಳೋದಮ್ಮ? ಈ ಮಗುಗೆ ಯಾವ ಕಾರಣಕ್ಕೂ ಇರ್ತಕ್ಕಂಥ ನಿಜ ಸತ್ಯ ಏನಂದರೆ, ಮಗುವಿನ ಉಸಿರಾಟದ ಕ್ರಮ ಅಷ್ಟು ಸೂಕ್ತವಾಗಿಲ್ಲ. 2.5 ವರ್ಷ ಆಗಿದೆ ಮಗುಗೆ. ಇನ್ನು ಮಗುವಿನ ಉಸಿರಾಟದ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥ ವಿಚಾರ ಜನಕ್ಕೆ ಗೊತ್ತಿಲ್ಲ. ಉಸಿರಾಟದ ಬಗ್ಗೆ ಹೇಳಬೇಕು ಅಂತ ಹೇಳುವಂಥ ಮಹಾನುಭಾವರಿಗೆ ಗೊತ್ತಿಲ್ಲ. ಪ್ರತಿ ಹುಟ್ಟಿದ ಮಗುವಿಗೂ ಉಸಿರಾಟದವನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥದ್ದೇ ನಿಜವಾದ ಮಗುವಿನ ಜಾತಕ. ಪ್ರತಿ ಮಗುವಿಗೂ ಯಾವುದೇ ಉಸಿರಾಟ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಅಪ್ಪ ಅಮ್ಮನಿಗೆ ಉಸಿರಾಟ ಕ್ಲಾರಿಟಿ ಇರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನೂ ಆ ಜೆರಾಕ್ಸ್ ಅಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ. ಈಗ ಉಸಿರಾಟದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ತಾ ಇರೋದು ಏಕೈಕ ವ್ಯಕ್ತಿ ನಾನು ಒಬ್ಬನೇ ಅಂತ ಅನ್ಕೋತೀನಿ ಪ್ರಪಂಚದಲ್ಲಿ. ಮಗುವಿನ ಉಸಿರಾಟದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಿರ್ತಕ್ಕಂಥ ವ್ಯಕ್ತಿ. ಯಾಕೆ ಅಂದರೆ ಸ್ವಲ್ಪ ಕೋಪ ಬರಲಿ ಯಾರಿಗಾದರೂ ಅಂತ. ಯಾಕೆ ನಮ್ಗೆ ಹೇಳೋಕ್ಕಾಗಿಲ್ವ, ಏನು ರೀ ನೀವೇ ಹೇಳ್ತಿರಲ್ಲ ಅಂಥವ್ರು ಬರಬೇಕು ಅಂತ ನನಗೆ ಆಸೆ. ಬೇಕಲ್ವೇನಮ್ಮ? ಒಬ್ಬರು ಸಾಲಲ್ಲ, ಹೆಚ್ಚಬೇಕು. ಜನಕ್ಕೆ ಮಾಹಿತಿ ಬೇಕು. ಮಾಹಿತಿ ಕೊಡೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಆ ಮಾಹಿತಿ ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೇಳಿಸ್ಕೊಂಡ್ರು ಮಾತ್ರ ಅರ್ಥ ಆಗತ್ತೆ. ಅಮ್ಮ, ನಾನು ಹೇಳಿದ ನಿಂಗೆ ಅರ್ಥ ಆಯ್ತಾ? ಗುರುಜಿ. ಯಾಕೆ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಆಸಕ್ತಿ ಇಲ್ವಾ, ಗೊತ್ತಿಲ್ವಾ? ಗೊತ್ತಿಲ್ಲ ಗುರುಜಿ. ಏನು ಓದಿದ್ಯಮ್ಮ? ನಾನು BCom ಮಾಡಿದ್ದೀನಿ. ಮಗುಗೆ ನೀನೇ ತಿನ್ನಿಸ್ತೀಯಾ? ಮಗು ತಿನ್ನುತ್ತಾ? ತಿಂತಾಳೆ, ಅದೆಲ್ಲ ಪ್ರಾಬ್ಲಮ್ ಇಲ್ಲ ಗುರುಜಿ. ತಿನ್ನೋದ್ರಲ್ಲೆಲ್ಲ ಏನು ಅಂದ್ರೆ ತರಕಾರಿ ಎಲ್ಲ ಕೊಟ್ರೆ ಒಂದೊಂದ್ಸರಿ ಬೇಡ ಅಂತಾಳೆ. ಓಕೆ, ನಾನು ಹೇಳ್ತಾ ಇರೋದು ಏನಕ್ಕಂದರೆ, ನೀವು ತಿನ್ನಿಸೋ ಅಭ್ಯಾಸ ಇದೆಯಾ ಅಥವಾ ಮಗುನೇ ತಿನ್ನುತ್ತಾ ಅಂತ ಕೇಳಿದ್ದು. ಮಗುನೇ ತಿನ್ನುತ್ತೆ ಗುರುಜಿ. ಓಕೆ, ಆ ಎತ್ಕೊಳ್ತಕ್ಕಂಥ ತಟ್ಟೆಯಿಂದ ಎತ್ಕೊಳ್ತಲ್ಲಮ್ಮ, ಸ್ವಲ್ಪ ಜಾಸ್ತಿ ತಗೊಳುತ್ತೆ ಅಂತೀಯಾ, ಸ್ವಲ್ಪನೇ ತೊಗೊಂಡು ಬಾಯಿಗೆ ಹಾಕೊಳ್ಳುತ್ತೆ ಅಂತೀಯಾ? ಅವಳು ಹೊಟ್ಟೆ ತುಂಬವರೆಗೂ ಚೆನ್ನಾಗಿ ತಿಂತಾಳೆ. ನಾನು ಅದನ್ನು ಕೇಳ್ತಿಲ್ಲ ಅಮ್ಮ. ಅಯ್ಯೋ ಅಮ್ಮ ತಾಯಿ, ನಾನು ಅದನ್ನು ತಿಂತಾಳೆ. ಇದೇ ಇದಕ್ಕೆ ಉತ್ತರ. ದೊಡ್ಡವ್ರಿಗೂ ಗೊತ್ತಿಲ್ಲಮ್ಮ, ಬಾಯಿ ಹಿಡಿಯುವಷ್ಟು ಆಹಾರ ತಗೋಬೇಕು ಅನ್ನೋ ಸೆನ್ಸ್ ಎಷ್ಟು ಜನಕ್ಕೆ ಗೊತ್ತು? ಬೇಗ ತಟ್ಟೆ ಖಾಲಿ ಮಾಡಿ ಬೇಗ ಕೈ ಒರೆಸ್ಕೊಂಡು ಓಡಬೇಕು ಡ್ಯೂಟಿಗೆ ಅಲ್ಲ. ರಾಕ್ಷಸರು ಊಟ ಅಂತಾರೆ ಅದನ್ನು. ಅದು ಬೇಡ. ನೀರು ಕುಡಿಯೋದು ಗೊತ್ತಿದೆಯಾ ಅಂತ ಕೇಳ್ತೀನಿ ನಾನು, ಯಾರಿಗೇ ಆಗಲಿ. ನೀರು ಕುಡಿಯೋದು ಅದು ರಾಕ್ಷಸರ ಥರ ನೀರು ಕುಡಿಯೋದು. ಹೇಗದು ನೀರು ಕುಡಿಬೇಕು ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ. ಈ ಗ್ಲಾಸ್ ಕುಡಿಬೇಕಾದ್ರೆ 10 ನಿಮಿಷ ಬೇಕು ಸರಿಯಾದ ರೀತಿ ನೀರು ಕುಡಿಯೋದಾದರೆ. ಘಟ 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 ಪಕ್ಕದ ಮನೆಯವರು ಕೇಳಿಸ್ಬೇಕು. ಹಾಂ, ಏನು ಉಸಿರಾಡೋದು ಗೊತ್ತಿದೆಯಾ, ನೀರು ಕುಡಿಯೋದು ಗೊತ್ತಿದೆಯಾ, ಊಟ ಮಾಡೋದು ಗೊತ್ತಿದೆಯಾ, ಮಲಗೋದು ಗೊತ್ತಿದೆಯಾ, ಎಚ್ಚರಿಕೆ ಆಗೋದು ಗೊತ್ತಿದೆಯಾ, ಏನು ಗೊತ್ತಿದೆ ಅಂತ ಬದುಕಬೇಕು ನಾವು. ನಮಗೆ ಯಾಕೆ ಮದುವೆ, ಮಕ್ಕಳು ಯಾಕೆ?
ಏನು ತಿಳ್ಕೊಂಡಿದ್ದೀವಿ ಅಂತ. ಇದೆಲ್ಲ ಯಾಕೆ ಬೇಕು ಅಂದರೆ ಅದನ್ನು ತೋರಿಸಿ ಅನುಭವಿಸ್ತಾ ಗೊತ್ತಾಗತ್ತೆ ನಾವು ಎಂಥ ದಡ್ಡತನದಲ್ಲಿ ಬದುಕಿದ್ದೀವಿ ಅಂತ. ಈಗ ನಾನು ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರಲ್ಲ, ಮಗು ನೋಡಿಲ್ಲ, ಕುಂಡ್ಲಿ ಕೈಯಲ್ಲಿ ಹಿಡ್ಕೊಂಡಿಲ್ಲ, ಆ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ದೇಹದ ಯಾವ್ಯಾವ ಭಾಗ ಎಲ್ಲ ಕೆಟ್ಟಿದೆ ಅಂತ ಹೇಳ್ಬೋದು. ಗೊತ್ತಾಯ್ತು. ಕೆಟ್ಟಿದೆ ಅಂದರೆ ಕೆಟ್ಟೋಗಿದೆ ಅಲ್ಲ, ಸಂದರ್ಭದಲ್ಲಿ ಯಾವ್ಯಾವುದನ್ನು ನಾವು ಎಚ್ಚರಿಕೆ ತಗೋಬೇಕು. ಇದನ್ನು ಮಾಡ್ತಕ್ಕಂತಹ ವಿಚಾರ, ಅಮ್ಮ ನೀನು ಒಂದು ಕೆಲಸ ಮಾಡಬೇಕು, ಮಗು ಚೆನ್ನಾಗಿ ಓಡಾಡುತ್ತಾ, ಓಡಾಡುತ್ತೆ ಗುರುಜಿ. ಆಮೇಲೆ ಸ್ವಲ್ಪ ಸ್ವಲ್ಪ ಎತ್ಕೊಂಡು ತಿನ್ನು ಅಂತ ಕೂತ್ಕೊಂಡು ಮುಂದ್ಗಡೆ ಊಟ ಮಾಡಿಸಮ್ಮ. ಕೊಟ್ಬಿಟ್ಟು ನೀನು ಟಿ ವಿ ನೋಡೋದು, ಕೆಲಸ ಮಾಡೋದು, ಅಡುಗೆ ಮನೆಗೆ ಹೋಗೋದು ಮಾಡಬೇಡ ತಾಯಿ. 2.5 ವರ್ಷ ಮಗು, ಅದು ಮಗುನೇ ದೇವರು ಅಂತ ಅಂದ್ಕೊಳ್ಳಿ. ದೇವಸ್ಥಾನದಲ್ಲಿ ಹೋಗಿ ಬೇಡ, ದೇವ್ರ ಹತ್ರ ಕುತ್ಕೊಂಡು ದೀಪ ಹಚ್ಚಿಬಿಟ್ಟು ನೀವು ಮಂತ್ರ ಹೇಳ್ಬಿಟ್ರೆ ದೇವ್ರು ಬರಲಿಲ್ಲ. ಮಗುವನ್ನೇ ದೇವರು ಅಂತ ಹೇಳಿ ಪ್ರೀತಿಸಿ, ತಾಯಿ ಆದವಳು ಅದರಲ್ಲೂ ಮಗು ಮುಂದೆನೇ ಕೂತ್ಕೋಬೇಕು ಪ್ರತಿಯೊಂದಕ್ಕೂ ಕೂಡ. ಆಗ ಆ ಮಗು ತುಂಬ ಚೆನ್ನಾಗಿ ಆಗತ್ತೆ. ನಮಗೆ ಪುರ್ಸೊತ್ತಿಲ್ಲ, ಒತ್ತಡ ಜಾಸ್ತಿ, ಮಗು ಬೇರೆ ಆಗಿದೆ, ಏನು ಮಾಡೋದು ಅನ್ನೋದೇ ಒಂದು ಎಲ್ರಿಗೂ ಸಮಸ್ಯೆ. ಅದಕ್ಕೋಸ್ಕರವಾಗಿ ಮಗುನ ಸ್ವಲ್ಪ ನೀನು ಆದಷ್ಟು ಮಟ್ಟಿಗೆ ಬೆಳಗ್ಗೆ ಸಾಯಂಕಾಲ ಒಂಚೂರು ಕರ್ಕೊಂಡೋಗಿ ಒಂಚೂರು ಆಟ ಆಡಿಸೋದು, ಮತ್ತು ಸ್ವಲ್ಪ ಸ್ವಲ್ಪ ತಿನ್ನು ಅಂತ ಹೇಳ್ಕೊಡೋದು, ಚೆನ್ನಾಗಿ ಹಗದು ತಿನ್ನು ಅಂತ ಹೇಳ್ಕೊಡೋದು. ಇಷ್ಟು ಮಾಡು ತಾಯಿ, ಆ ಗಂಧೆಗಳು ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಎಲ್ಲೆಲ್ಲಿ ಕೈ ಹಾಕತ್ತೆ ಅಲ್ಲೆಲ್ಲ ಗಂಧೆ ಬರುತ್ತೆ. ಜೀವನ ಪರ್ಯಂತ ನೀನು ಆಯಿಂಟ್ಮೆಂಟ್ ಹಾಕ್ತಾನೆ ಇರಬೇಕು. ಜೊತೆಗೆ ಮಗುಗೆ ಪದೇ ಪದೇ ಕೆಮ್ಮು, ಶೀತ, ಜ್ವರ ತಪ್ಪದೇ ವಿಚಾರ ಬರ್ತಾನೇ ಇರುತ್ತೆ. ಮತ್ತು ದೊಡ್ಡದಾದ್ಮೇಲೆ ಊದ್ಕೊಳ್ಳುತ್ತೆ. 5 ವರ್ಷಕ್ಕೆ 10 ವರ್ಷದವನಂಗೆ ಕಾಣಿಸ್ತಾಳೆ. ಇದೆಲ್ಲ ತಪ್ಪಾಗತ್ತೆ. ಮಗುವಿನ ಏರಿಳಿತಗಳು ಆಹಾರದ ಪ್ರಕ್ರಿಯೆ ಉಸಿರಾಟದಲ್ಲಿ ಮಾತ್ರ ಸರಿ ಮಾಡ್ಬೋದೇ ಹೊರತು ಶಾಸ್ತ್ರ ಜಾತಕ ಕೇಳ್ಬಿಟ್ಟು ಸರಿ ಮಾಡ್ತೀನಿ ಅಂದರೆ ನಮ್ಮ ಭ್ರಮೆ ಆಗುತ್ತೆ. ನಿನ್ನ ಥರ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಒಳ್ಳೆಯದಾಗಲಿ ತಾಯಿ, ತಿಳ್ಕೊ. ರಾಜೇಶ್ವರಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ಕಾರ ಮೇಡಮ್. ಓಕೆ, ಎಲ್ಲಿಂದ ಕಾಲ್ ನಮಸ್ತೆ ಮಾಡ್ತಿದ್ದೀರಿ? ಗುರುಜಿ. ರೈಟ್, ಗುರುಗಳಿದ್ದಾರೆ, ಮಾತಾಡಿ. ಹೇಳಿಮ್ಮ. ಗುರುಜಿ ಅವರೇ, ನನ್ಗೆ 2 ಹೆಣ್ಮಕ್ಳಿದ್ದಾರೆ. ಅವರು ಓದಿನ ಬಗ್ಗೆ ಕೇಳ್ಬೇಕು ಅಂತ ಇದು. ಆದ್ರೆ ನೀವು ನಕ್ಷತ್ರನ ಇದ್ ಮಾಡ್ಬೇಡಿ ಅಂತಾರೆ, ಹೇಳ್ತಿರ್ತೀರಲ್ಲ. ಇವಾಗ ಅವ್ರಿಬ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ನಕ್ಷತ್ರದಿಂದಾನೇ ಹೇಳ್ಬೇಕಲ್ವಾ ಗುರುಜಿ ಅವರೇ? ಈಗ ನಕ್ಷತ್ರ ಗೊತ್ತಿಲ್ವಾ? ಗೊತ್ತಿದೆ. ಏನು ನಕ್ಷತ್ರ? ಕೃತಿಕಾ ನಕ್ಷತ್ರ ಚಿಕ್ಕ ಮಗಳದು. ಎಷ್ಟು ವಯಸ್ಸು? ಅಶ್ವಿನಿ ನಕ್ಷತ್ರ ದೊಡ್ಡ ಮಗಳದು. ಸರಿ, ಕೃತಿಕಾ ನಕ್ಷತ್ರದ ವಯಸ್ಸೆಷ್ಟು? 14 ವರ್ಷ ಗುರುಜಿ. ನಿದ್ದೆ ಚೆನ್ನಾಗಿ ಮಾಡ್ತಾಳಾ? ನಿದ್ದೆ ಚೆನ್ನಾಗಿ ಮಾಡ್ತಾಳಾ ಕೃತಿಕಾ ನಕ್ಷತ್ರದಳು? ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಅಲ್ಲ, ಚೆನ್ನಾಗಿ ಅಂದ್ರೆ ಒಂದು ನಿಮಿಷ, ನಿಮ್ಮ ಪ್ರಕಾರ ಬೆಳಗ್ಗೆ ಎಷ್ಟೊತ್ತು ಕೇಳ್ತಾಳೆ? ಬೆಳಗ್ಗೆ ಎದ್ದೇಳ್ಸೋವರೆಗೂ ಎದ್ದೇಳಲ್ಲ. ಅದೇನಮ್ಮ, ಎಷ್ಟೊತ್ತವರೆಗೂ ಇರ್ತಾಳೆ? ಬಿಟ್ರೆ ಎಷ್ಟೊತ್ತವರೆಗೂ ಇರ್ತಾಳೆ? 8 ಗಂಟೆಗೆ ಎದ್ದೇಳ್ತಾಳೆ, 9 ಗಂಟೆಗೆ ಎದ್ದೇಳ್ತಾಳೆ. ಅವಳು ಯಾವಾಗಾರು ನನಗೆ ಹಾವು ಕಾಣಿಸುತ್ತೆ ಅಥವಾ ಅಲ್ಲ ಹಾವಿರ್ಬೋದು ಈ ಥರದ್ದು ಯಾವ್ದಾದ್ರು ಮಾತಾಡಿದಾಳೆ ಯಾವಾಗಾದರೂ? ಇಲ್ಲ ಗುರುಜಿ, ಹಾವು ಆ ಥರ ಏನು ಮಾತಾಡಿಲ್ಲ. ಯಾಕೆಂದ್ರೆ ಅವ್ರು ಪೂರ್ತಿ ಕಣ್ಣು ಮುಚ್ಚಿ ಮಲಗ್ತಾಳೆ, ನೋಡಿದಿರಿ ತಾಯಿ? ಗುರುಜಿ ನನ್ನ ಜೊತೆ ಎಲ್ಲ ಮಲಗ್ತಾಳೆ. ಅಲ್ಲಲ್ಲ, ಕಣ್ಣು ಪೂರ್ತಿ ಮುಚ್ಚಿರ್ತಾಳ, ಸ್ವಲ್ಪ ತೆಕ್ಕೊಂಡ ಕಾಣಿಸುತ್ತಾ ಅಂತ ಕೇಳ್ತೀನಿ. ಇಲ್ಲ, ಪೂರ್ತಿ ಮಲಗಿರ್ತಾಳೆ, ಯಾವಾಗ್ಲೂ ಪೂರ್ತಿ ಕಣ್ಣು ಮುಚ್ಚಿರ್ತಾಳೆ. ಸರಿ, ತಲೆ ಚಕ್ಕರು, ತಲೆ ನೋವು ಎರಡರಲ್ಲಿ ಯಾವ್ದು ಹೇಳ್ತಾಳೆ? ತುಂಬಾ ಆತರ ಏನು ಹೇಳಲ್ಲ ಗುರುಜಿ ಅವಳು. ತಲೆ ನೋವು, ತಲೆ ಚಕ್ಕರ್ ಆತರ ಏನು ಹೇಳಲ್ಲ. ಇಲ್ಲಿವರೆಗೂ ಆರೋಗ್ಯದಲ್ಲಿ ಏನು ಸಮಸ್ಯೆ ಹೇಳಿಲ್ಲ? ಇಲ್ಲ ಗುರುಜಿ, ಅವಳಿಗೇನೋ ಸಮಸ್ಯೆ ಆಗಿಲ್ಲ. ಕೋಪ? ನಕ್ಷತ್ರ ಅವಳದು. ಕೋಪ ಇದೆ. ಯಾಕೆ ಬಂತು ಕೋಪ? ಅಲ್ಲ, ಮಗುಗೆ ಕೋಪ ಬೇಕಾ ಅಂತ. ಅದೇ ಕೋಪ ಬರುತ್ತೆ ಅವಳಿಗೆ, ಏನಾದ್ರೂ ಹೇಳಿದ್ರೆ ಮಾಡಲ್ಲ. ಅದೇನೇಮ್ಮ, ನೀವು ಎಲ್ಲ ಚೆನ್ನಾಗಿದೆ ಅಂತ ಇದ್ದೀರಾ, ಮಗುನ ಎಷ್ಟು ಚೆನ್ನಾಗಿ ಗುರ್ತಿಸಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಗುರುಜಿ, ಕೋಪ ಇದೆ ಅವಳಿಗೆ. ಪುನಃ ಅದನ್ನೇ ಮಾತಾಡ್ತಿದ್ದೀರಾ ನೀವು. ಮಗುನ ಗುರ್ತಿಸೇ ಇಲ್ವಲ್ಲ, ನೀವು ಮಗು ಬಗ್ಗೆ ಏನು ತಿಳ್ಕೊಂಡೇ ಇಲ್ವಲ್ಲ. ನೀವು ತಾಯಿ ಆದವರು ಮಗು ಕೋಪ ಏನಕ್ಕೆ ಮಾಡುತ್ತೆ, ಕೋಪ ಎಲ್ರಿಗೂ ಕಾಮನ್ ಆಗಿ ಬರುತ್ತೆ ಅಂದರೆ ಏನು ಮಾಡೋಕ್ಕಾಗಲ್ಲ. 14 ವರ್ಷದ ಮಗುಗೆ ಕೋಪ ಏನಕ್ಕೆ ಬರಬೇಕು? ಏನಾರು ಹೇಳಿದ್ರೆ ಯಾಕೆ ಮಗು ತಿರುಗಿ ನೋಡಬೇಕು ತಾಯಿ ತಂದೆನಾ? ಇದು ಎಷ್ಟು ಮಟ್ಟಕ್ಕೆ ಸರಿ ಇರುತ್ತೆ ಮಗುಗೆ? ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಹೌದು ಗುರುಜಿ, ಅದನ್ನೇ ನಾವು ಹೇಳ್ತಾ ಇದೀವಿ. ಏನು ಹೇಳೋದು? ಅವ್ರಿಗೇನು ಹೇಳೋದು? ನೀವು ಮಾಡಬೇಕಾಗಿರೋದು, ತಂದೆ ತಾಯಿ ಮಾಡಬೇಕಾಗಿರೋದು. ಮಗುಗೇನು ಹೇಳ್ತೀರಾ? ಕೃತಿಕಾ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಏನಕ್ಕೆ ಬಂದಿದೆ ಅಂತ ಮೊದಲು ತಿಳ್ಕೊಳ್ಳಿ. ಆ ಕರ್ಮಗಳು ನಾವು ಎಷ್ಟು ಮಟ್ಟಕ್ಕೆ ತೀರಿಸಬೇಕು ಅಂತ ತಿಳ್ಕೊಳ್ಳಿ. 14 ವರ್ಷ ಆಯಿತು ಕೃತಿಕಾ ನಕ್ಷತ್ರದ ಮಗು. ನಾಳೆ ಆ ಮಗು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ಮಗು ಕೇಳಲ್ಲ. ಇದು ಫಿಕ್ಸೆಡ್ ಡೆಪಾಸಿಟು. ಮನೆಯಲ್ಲಿ ಶತ್ರು ಯಾರು ಅಂದರೆ ಮಕ್ಕಳೇ. ನೀನು ಹೇಳ್ದಂಗೆಲ್ಲ ಆಗಲ್ಲ.
ನಾನು ಅಂದ್ರೆಲ್ಲ ಓದಲ್ಲ, ನನಗೆ ಇಷ್ಟಪಟ್ಟದೆ ನಾನು ಮಾಡೋದು, ನೀನು ಹೇಳ್ದಂಗೆಲ್ಲ ನಾನು ಕೇಳಲ್ಲ, ಇದು ಬೇಕಾ ಅಂತ ಗಿಫ್ಟು. ಇದ್ದಾಳೆ ಗುರುಜಿ. ಹಾಂ, ಅದೇ ತರ ನೀವ್ ಹೇಳಿದ ತರನೇ ಮಾಡ್ತಾ ಇದ್ದಾಳೆ. ಈಗ ಯಾರದ್ದು ತಪ್ಪು? ಟೆಂಟು ಒಂದು ನಿಮಿಷ, ಯಾರದ್ದು ತಪ್ಪು? ನಮ್ದೇ ತಪ್ಪು ಅನ್ಸುತ್ತೆ. ಅಲ್ಲ, ಅನಿಸುತ್ತೆ ಅಲ್ಲ, ನೀವು ಗಂಡ ಹೆಂಡತಿ ಕೂತ್ಕೊಂಡು ನಾವು ನಾಚಿಕೆ ಆಗಿದೆ ನಮಗೆ, ಮಗು ಬಗ್ಗೆ ತಿಳ್ಕೊಂಡಿಲ್ಲ. ಯಾವುದೇ ಪ್ರಪಂಚದ ಇತಿಹಾಸದಲ್ಲಿ ತಂದೆ ತಾಯಿಗಳು ಮಗುವಿನ ಬಗ್ಗೆ ಸ್ಟಡಿ ಮಾಡುವಂಥದ್ದು ಯಾರಿಗೂ ಅರಿವಿಲ್ಲ, ಪುರ್ಸೊತ್ತಿಲ್ಲ, ಬೇಕಿಲ್ಲ, ಗೊತ್ತಿಲ್ಲ. ಓದಿಸ್ಬಿಟ್ರೆ ಎಲ್ಲ ಸಿಗತ್ತೆ. ಈ ಥರ ಒಂದು ತಪ್ಪು ಮಾಹಿತಿಯಿಂದ ಮಕ್ಕಳನ್ನು ಅಧೋಗತಿಗೆ ತಗೊಂಡೋಗಿ ಬೇರೆ ದಾರಿಯಲ್ಲಿ ಕಾಡು ರಸ್ತೆಗೆ ತೊಗೊಂಡೋಗ್ತಾ ಇದ್ದೀವಿ ಅಂತ ನಮಗಿನ್ನೂ ಅರಿವಿಲ್ಲ. ಮಕ್ಕಳು ತಿರುಗಿ ಬಿದ್ದಾಗ, ಮಕ್ಕಳು ಅದೃಷ್ಟವಶಾತ್ ಅನಾರೋಗ್ಯ ಬಂದಾಗ ಆವಾಗ ನರ್ಸಿಂಗ್ ಹೋಮ್ ಹತ್ರ ಕೂತ್ಕೊಂಡು ಅಳೋದು, ಅದಕ್ಕೆ ದುಡ್ಡು ತೊಗೊಂಡೋಗೆಲ್ಲ ಕಟ್ಟೋದು ಯಾಕೆ ಬೇಕಾಗಿದೆ? ಇದು ಮಗುವನ್ನು ಗುರುತಿಸ್ಬೇಕು, ನಮ್ಮನ್ನು ನಾವು ಗುರುತಿಸ್ಕೋಬೇಕು. ಈ ಸತ್ಯ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಕಾರ್ಯಕ್ರಮ ನೋಡ್ತಾ ಇರಿ. ಗುರುತಿಸ್ಕೊಳ್ಳೋದಿದ್ದರೆ ಹೇಳ್ಕೊಡೋಣ. ಶಾಸ್ತ್ರ ಕೇಳೋದು, ಜ್ಯೋತಿಷ್ಯ ಕೇಳೋದು, ದೇವ್ರಿಗೆ ಹರಕೆ ಹೊರೋದು, ದೇವಸ್ಥಾನಕ್ಕೆ ಹೋಗಿ ಸರಿ ಮಾಡ್ಕೊ ತಿನ್ನೋದು, ಇದೆಲ್ಲ ಒಂದು ಭಾಗ ಆದರೆ ನಾವು ತಿಳ್ಕೊಳ್ಳೋದು ಇನ್ನೊಂದು ಭಾಗ. ದಯವಿಟ್ಟು ಮಾಡೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಯಜಮಾನರ ಮನೆಯಲ್ಲಿ ಅಂದರೆ ವಂಶದಲ್ಲಿ ಹೆಣ್ಣು ಮಕ್ಕಳಲ್ಲಿ ಬಂದಿರತಕ್ಕಂತಹ ಸಮಸ್ಯೆಗಳು ಅಲ್ಲಿರುತ್ತೆ, ಅದು ಕುಂಡಲಿಯಲ್ಲಿ ಗೊತ್ತಾಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಕ್ಕಳು ತಪ್ಪಿಲ್ಲ, ನೀವು ತಿಳ್ಕೊಳ್ಳದೇ ಇರೋ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ಹೇಳಿ ರಮೇಶ್. ಗುರುಗಳೇ, ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ? ಹೌದು ಮೇಡಮ್. ಎಷ್ಟು ವಯಸ್ಸು? ಅವನಿಗೆ 6 ವರ್ಷ. ಈ ನಕ್ಷತ್ರ? ಶ್ರವಣ ನಕ್ಷತ್ರ, 4ನೇ ಪಾದ, ಮಕರ ರಾಶಿ. ಓಕೆ. ಯಾವ ವಾರ ಹುಟ್ಟಿದ್ದು? ಶನಿವಾರ ಗುರುಗಳೇ. ಎಷ್ಟೊತ್ತಲ್ಲಿ? ಶ್ರಾವಣ ಶನಿವಾರ 6 ಗಂಟೆ, ಬೆಳಗ್ಗೆ 6 ಗಂಟೆ ಜಾವ. ಓಕೆ. ನಿಮಗೆ ಶ್ರಾವಣ ಶನಿವಾರ ಹುಟ್ಟವನೇ ದೇವ್ರು ಕೊಟ್ಟವನೇ ಅನ್ಕೊಂಡ್ರ? ಹ್ಞೂ ಗುರುಗಳೇ. ಎಷ್ಟು ಅದ್ಭುತ. ಶುಕ್ರವಾರ ಹುಟ್ಟೋದು ಮಹಾಲಕ್ಷ್ಮಿ ಹುಟ್ಟವಳೆ, ಭಾನುವಾರ ಹುಟ್ಬಿಟ್ಟು ನಮ್ಮದು ದಡ್ತ, ನಾನು ಅತಿ ಬುದ್ಧಿವಂತಿಗೆ ನಾವು, ನನಗೆ ಅರ್ಥ ಆಗ್ತಾ ಇಲ್ಲ. ಶ್ರವಣ ನಕ್ಷತ್ರ ಎಲ್ಲಿಂದ ಎಲ್ಲಿ ಕೊಡುತ್ತೆ, ನಮಗೆ ಎಷ್ಟು ಕೈ ಕೊಡುತ್ತೆ, ಮಗುವಿನ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಕುಟುಂಬ ಯಾವ ಅಧೋಗತಿಗೆ ಹೋಗುತ್ತೆ ಅಂತ ತಿಳ್ಕೊಳ್ದೆ ನೀವು ಶ್ರಾವಣ ಮಾಸದಲ್ಲಿ ಹುಟ್ಟಿದ್ರೆ ಮಗು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಎಷ್ಟರ ಮಟ್ಟಕ್ಕೆ ಸರಿ? ಏನು ಮಾಡ್ತೀರಾ ತಾವು? ನಾವು ಮನೆ ಕಟ್ಟೋ ಕೆಲಸ ಮಾಡ್ತೀವಿ. ಮನೆ ಕಟ್ತೀರಾ? ಹೌದು ಗುರುಗಳೇ. ಅಂದರೆ ನೀವೇ ಓನ್ ಪ್ಲ್ಯಾನ್ ಆಗಿ ಕಟ್ತೀರಾ ಅಥವಾ ಸುಮ್ಮನೆ ಮನೆ ಕೆಲಸ ಮಾಡ್ತೀರಾ? ಇಲ್ಲ ಗುರುಗಳೇ, ಮನೆ ಕೆಲಸ ಪ್ಲಾನ್ ಮನೆ ಕಂಪ್ಲೀಟ್ ಪಾಯ ಹಾಕಿ ನೀವು ಮನೆ ಕಟ್ತೀರಾ? ಹೌದು ಗುರುಗಳೇ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 20-22 ವರ್ಷ ಗುರುಗಳೇ. ಪರವಾಗಿಲ್ವಾ? ಚೆನ್ನಾಗಿದೆಯಾ ಸಂಪಾದನೆ ಎಲ್ಲ? ಹಾಂ, ಚೆನ್ನಾಗಿದೆ ಗುರುಗಳೇ. ಓಕೆ. ಈಗ ನಿಮ್ಗೆ ಏನು ತಿಳ್ಕೊಳಕ್ಕೆ ಕರೆ ಮಾಡಿದ್ರಿ? ಅದೇ ನಮ್ಮ ಮಗನ ಕಲೆಗೆ ಗುರುಗಳೇ. ಒಂದ್ಸಲ ಮಗನ ಮಗಳ? ಮಗ ಗುರುಗಳೇ. ಮಗ. ಓಕೆ. ಈಗ ಬೆಳಿಗ್ಗೆ ಹೊತ್ತು ಅವನು ಹೇಳ್ತಕ್ಕಂಥ ವಿಚಾರದಲ್ಲಿ ಕರೆಕ್ಟಾಗಿ ಹೇಳ್ತಾನೆ ಅಂತಾನೆ ಹೇಳಿಸ್ಬೇಕು ಅಂತಾನ? ಹ್ಞೂ ಗುರುಗಳೇ. ಹಾಂ, ಕರೆಕ್ಟಾಗಿ ಹೇಳ್ತೀನಿ. ಅವನು ಹೇಳ್ತಾನೆ, ನೀವು ಹೇಳಿಸ್ತೀರಾ ಅಂದೆ? ಅವನು ಹೇಳ್ತಾನ್ರಿ. ಎಷ್ಟೊತ್ತಿಗೆ? 5ವರೆಗೆ ಗುರುಗಳೇ. 5ವರೆಗೆ? ಸ್ಕೂಲ್ ಇಲ್ಲ ಅಂದರೆ? ಹೌದು. ಸ್ಕೂಲ್ ಅಂದರೆ ಅದೇ ಟೈಮಿಗೆ ಅದಾತ ಗುರುಗಳೇ. ಅದೇ ಟೈಮ್ಗೆ ಹೇಳ್ತಾನೆ? ಹೌದು. ಓಕೆ. ಈಗ ಅವನ ಬಗ್ಗೆ ಏನು ನಿಮಗೆ ಡೌಟ್ ಏನಿದೆ? ಏನು ಕೇಳಬೇಕು ಅಂತ ಮಾಡಿದ್ರಿ? ಅವ್ನು ಮುಂದೆ ಇದಾಗ್ತಾನೆ ಅಂತಂದು. ಮುಂದೆ ಅವ್ನು ಜಾಣ ಆಗ್ತಾನೆ ಅಂತ ಗುರುಗಳೇ. ಅದಕ್ಕೆ ನೀವು ಹೇಳೋದು ನಂಗೆ ಏನು ಕೇಳಿಸ್ತಾ ಇಲ್ಲ. ಮುಂದೆ ಕೇಳಿಸ್ತು, ಮುಂದೆ ಏನೋ ಅಂತ ಗೊತ್ತಿಲ್ಲ. ಒಳ್ಳೇದಾಗಲಿ. ಅವ್ನು ಮುಂದೆ ಭವಿಷ್ಯ ಹೇಗಿದೆ ಅಂತ. ಭವಿಷ್ಯ ಕೇಳೋದಕ್ಕೆ ದಯವಿಟ್ಟು ನಿಮ್ಗೆ ಕರೆ ಕೊಟ್ಟಿದ್ದೆ ತಪ್ಪಾಯಿತು. ನೀವು ಎಲ್ಲರೂ ಬೇರೆ ಕಡೆ ಕೇಳ್ಕೊಳ್ಳಿ, ದಯವಿಟ್ಟು ಭವಿಷ್ಯ ಹೇಳಲ್ಲ ನಾವು. ಒಳ್ಳೇದಾಗಲಿ. ಓಕೆ, ಇದೇ ಗುರುಗಳೇ ಪ್ರಶ್ನೆ. ಅಂದರೆ ಭವಿಷ್ಯ ತಿಳಿಯೋದು ಸರಿಯಾನ ಅನ್ನೋದೇ ನಮ್ದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಅಲ್ಲ, ಅದು ಹೇಳ್ತಿದ್ರಲ್ಲ, ಇದು ಒಂಥರ ಕೆಟ್ಟ ರೋಗ. ಗುರುಗಳೇ, ಭೂತ ಇದೆ, ವರ್ತಮಾನ ಇದೆ ಅನ್ನೋದಾದ್ರೆ ಭವಿಷ್ಯ ಕೂಡ ಇದ್ದೇ ಇರುತ್ತೆ ಅನ್ನುವಂಥ ವಾದಕ್ಕೆ ನಿಮ್ಮ ಉತ್ತರ ಏನು? ನಾನು ಹೇಳ್ತಾ ಇದ್ದೀನಲ್ಲ, ಏನು ಪುರಾವೆ ಏನಿದೆ? ಈಗ ನೆನ್ನೆಯನ್ನು ನಾವು ಅನುಭವಿಸಿದ್ದೀವಿ, ಹೌದಾ? ನೆನ್ನೆ ಅನುಭವಿಸೋದ ಮೇಲೆ ಇವತ್ತು ನಾವು ಅದರ ಫಲದಲ್ಲಿ ಬದುಕ್ತಾ ಇದ್ದೀವಿ, ಅಷ್ಟೇ ಜೀವನ. ಮುಂದೆ ಇಲ್ಲ. ಅದು ಎಲ್ಲೂ ಯಾವುದ್ರಲ್ಲೂ ಧರ್ಮದಲ್ಲಿ ಇಲ್ಲ. ಅದು ಮುಂದೆ ಏನೂ ಇಲ್ಲ. ಈಗ ನಾಳೆ ಅಂತ ನೀನು ಅನ್ಕೊಂಡ್ರಮ್ಮ, ಇವತ್ತು ನಾವೇನು ಖುಷಿ ಪಡ್ತಾ ಇದ್ದೀವಿ, ಅದು ಹಾಳಾಗತ್ತಲ್ವಾ? ಅಲ್ಲ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಗುರುಗಳೇ 100 ವರ್ಷಕ್ಕಾಗಲಿ ಅಂತ ಕಟ್ತಾರೆ. ಅಲ್ಲ, ಒಂದು ಮಗು ಈಗ ಇವತ್ತಂತೂ ಗರ್ಭದಲ್ಲಿ ಮಗು ಇದ್ದಾಗಲೇ ಸ್ಕೂಲ್ಗೆ ಅಡ್ಮಿಷನ್ಗೆ ಇದು ಮಾಡ್ಕೊಂತ. ಅದು ಒಂದು ವಿಷಯ ಹೇಳ್ತೀನಿ, ನಾನು ಆವಾಗಲೇ ಹೇಳ್ಬಿಟ್ಟಿದ್ದೀನಮ್ಮ. ಜೀವನದಲ್ಲಿ ನಾವು ನಮ್ಮದೇ ಬುದ್ಧಿಯನ್ನು ಬಳಸಿ
ಮಗುವನ್ನು ಮಾಡ್ಕೊಂಡಿದ್ದೀವಿ ಅಂತಕ್ಕಂತಹ ನಮ್ಮಲ್ಲಿರ್ತಕ್ಕಂಥ ಮೊದಲು ತಿಳ್ಕೋಬೇಕು. ಬುದ್ಧಿ ಬಳಸಿ ಮಗುನ ಮಾಡ್ಕೋಬೇಕಾ? ಇದಕ್ಕೆ ಉತ್ತರ ಕೊಡಲಿ ಯಾರಾದರೂ ಕೇಳ್ತೀನಿ ನಾನು. ಮಗುವನ್ನು ಬುದ್ಧಿ ಬಳಸೇ ಮಗು ಮಾಡ್ಕೊಂಡಿರೋದು, ಅದು ಹೆಂಗ್ರಿ ಚೆನ್ನಾಗಿರೋ ಮಗು ಹುಟ್ಟತ್ತೆ? ಇದಕ್ಕೆ ಬೇಕಾದಷ್ಟು ಸಾಬೀತುಪಡಿಸಿ ತೋರಿಸ್ತೀನಿ ನಾನು. ಬುದ್ಧಿಯ ಬಳಸಿ ಮಗುವನ್ನು ಮಾಡ್ಕೋಬೇಕಾ? ಹೇಗಾಗತ್ತದು ಅಲ್ವಾ? 100 ವರ್ಷ ಮನೆ ಬಾಳಬೇಕು ಅಂತಂದರೆ ಸಿಮೆಂಟ್ ಕೊಡೋದೇ 15 ವರ್ಷ ಗ್ಯಾರಂಟಿ. 100 ವರ್ಷ ಬಿಲ್ಡಿಂಗ್ ಹೆಂಗೆ ಕಟ್ತೀರಾ ನೀವು? ಹೌದಲ್ಲ? ತಪ್ಪಲ್ವೇನಮ್ಮ ಇದು? ನಾವು ಕನಸಿನ ಲೋಕ ಕಟ್ಟಕ್ಕಲ್ಲ ಇಲ್ಲಿ ಬಂದಿದ್ದು. ಭವಿಷ್ಯ ಅನ್ನೋದು ಆಶಾಭಾವನೆ ಅಲ್ವಾ? ಅಲ್ಲಲ್ಲ, ಅಂಥವ್ರು ಮೂರ್ಖರು. ಅದು ಮುಂದೆ ನಾಳೆ ಹೀಗೆ ಮಾಡಬೇಕು, ನಾನು ಹಿಂಗೆ ಬದುಕ್ತೀನಿ ಅಂದರೆ ಅದು ಮೂರ್ಖತನದ ಜೀವನ. ಅದು ನಾವೇನು ಹೇಳಿಕ್ಕಾಗಲ್ಲ. ಸಂಕಲ್ಪ ಕಟ್ಕೋಬಾರ್ದು, ಹಂಗಾದ್ರೆ ಹರಕೆ ಸಂಕಲ್ಪ ಪ್ರಶ್ನೆ ಅಲ್ಲ. ನೀನು ಪಾಯ ಹಾಕೋದು ಗೊತ್ತಿದೆಯಾ? ಅಷ್ಟು ಮಾತಾಡು. ಫೌಂಡೇಶನ್ ಹೆಂಗಿರುತ್ತೆ ಹಂಗೆ ಬಿಲ್ಡಿಂಗ್. ಒಂದು ಅನ್ನದಂತೆ ಮನಸ್ಸು, ಮನಸ್ಸಿನಂತೆ ಬುದ್ಧಿ. ಇದಕ್ಕೆ ಯಾರ ಹತ್ರ ನಾನು ಏನಾದ್ರು ತಾಕತ್ತಿದ್ರೆ ಹೇಳಿ ನನಗೆ. ಅನ್ನದಂತೆ ಮನಸ್ಸು, ಮನಸ್ಸಿನಂತೆ ಬುದ್ಧಿ, ಬುದ್ಧಿಯಂತೆ ಆಯಸ್ಸು. ಹೇಳಿ ಯಾರು ಇದ್ರೆ ತಾಕತ್ತಿದ್ರೆ ಹೇಳಿ. ಎಲ್ಲಿದೆ ಫೌಂಡೇಶನ್ ಇದಕ್ಕೆ? ಎಲ್ಲಿಂದ ಬರುತ್ತೆ ಫೌಂಡೇಶನ್ನು? ತಿನ್ನೋ ಅನ್ನದಿಂದ ಬರುತ್ತೆ. ಅನ್ನ ತಿನ್ನೋಕ್ಕೆ ಬರಲ್ಲ ನಮ್ಗಳಿಗೆ. ಪೇಚ್ಕೊಂಡು ಓಡಾಡ್ಕೊಂಡು ಚಪ್ಪಲಿ ಹಾಕ್ಕೊಂಡು ಮಾತಾಡ್ಕೊಂಡು ಬೊಬ್ಬೆ ಹೊಡ್ಕೊಂಡು ತಿಂತೀವಿ ರಾಕ್ಷಸರ ಥರ. ನೀವು ಕನಸುಗಳು ಕಾಣೋದಕ್ಕೆಲ್ಲ ಬಂದಿದ್ದೀವಿ ಭೂಮಿಗೆ. ನಾನು ಏನಕ್ಕೆ ಬಂದೆ ತಿಳಿಯಕ್ಕೆ ಬಂದಿರೋದಿಲ್ಲಿ. ನಾನು ಏನು ಮಾಡಬೇಕು ಅಂತ ಬಂದಿದ್ದಲ್ಲ, ನಾನು ಏನು ಮಾಡೋಕ್ಕೆ ಇಲ್ಲಿ ಹುಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಬೇಕಾಗಿರೋದು ನನ್ನ ಕರ್ತವ್ಯ ಏನು, ಎಲ್ಲಿದೆ ಇದು, ಎಲ್ಲಿ ಶಿಕ್ಷಣದಲ್ಲಿದೆ ಇದು. ಮಗುವಿನ ಹುಟ್ಟಿನ ಪೂರ್ಣ ಸತ್ಯ ಏನು? ಮಗು ಹುಟ್ಟೋದು ಅಥವಾ ಮಗು ಪಡ್ಕೊಳ್ಳೋದು, ಇದೆರಡಕ್ಕೂ ಸತ್ಯ ಇನ್ನೂವರೆಗೂ ಗೊತ್ತಾಗಿಲ್ಲ. ಮದುವೆ ಆಗಬೇಕು, ಮದುವೆ ಆದಮೇಲೆ ಮಗು ಆಗತ್ತೆ, ಇಷ್ಟೇ. ಹಿಂಗಿದು ಜೀವನ. ಇವತ್ತಾದ್ಮೇಲೆ ನಾಳೆ ಹಾಗೆ ಆಗತ್ತೆ ಅನ್ಕೋ. ಯಾರು ಬೇಡ ಅಂದಿದ್ದು? ಓಕೆ, ಅದ್ರ ಬಗ್ಗೆ ಮಾತಾಡ್ತೀನಿ ಗುರುಗಳೇ. ನಾಗರತ್ನ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ ಅವರೇ. ನಾಗರತ್ನ ಅವರೇ, ಕೇಳಿಸ್ತಿದ್ಯಾ ನಾನು ಮಾತಾಡೋದು? ಹಲೋ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ. ಹಾಂ ಹೇಳಿಮ್ಮ. ಸರ್ ಇದು ನಮಸ್ತೆ ಸರ್. ಹೇಳಿ ಹೇಳಿ. ಇದು ನಮ್ದು ಇದಕ್ಕೆ ಏನು ಹಿಡಿದದ್ದು ಇದಾಯ್ತಾ ಇಲ್ಲ, ಮನೆ ಕಟ್ಟಿದ್ದೀವಿ. ಏನಕ್ಕೆ ಅಂತ ಇದು ನೀವು ಹೇಳಿದ್ರಲ್ಲ ಹಳೆ ಕಾಲದ್ದೆಲ್ಲ ಇದೆ ಅಂತ, ಅದಕ್ಕೋಸ್ಕರ ನಾನು ಕಾಲ್ ಮಾಡಿದ್ದೆ. ಏನು ಹಳೆ ಕಾಲದಿದೆ? ಅದೇ ಇವಾಗ ಏನಾರ ಅದು ಇದು ಹೇಳಿದ್ರಲ್ಲ, ನಮ್ಗೆ ಹುಷಾರಿರಲ್ಲ ಯಾವಾಗ್ಲೂ, ಅದಕ್ಕೆ ಕೇಳಕ್ಕೆ. ಅಮ್ಮ ನೀನು ಏನೂ ಹೇಳಲಿಲ್ಲ, ನಿನಗೆ ವಿಚಾರನೇ ಗೊತ್ತಿಲ್ಲ. ಯಾವ ಪುರುಷಾರ್ಥಕ್ಕಮ್ಮ ಮನೆ ಕಟ್ತೀಯ ತಾಯಿ? ಕಾರ್ಯಕ್ರಮ ನೋಡ್ತಾ ಇದೀಯಾ? ಏನು ಹೇಳ್ಬೇಕು ಅನ್ನೋದೇ ನಿನಗೆ ಗೊತ್ತಿಲ್ಲ ಅಮ್ಮ. ಏನು ಶಾಸ್ತ್ರ ಹೇಳ್ತಾ ಇದ್ದೀನಿ ನಾನು? ನನಗೆ ಇದೆಲ್ಲ ನಾನು ಇಷ್ಟಪಡಲ್ಲ. ನೀವು ಖುಷಿ ಗಿಷಿಗೆ ನನಗೆ ಇಷ್ಟಪಡಲ್ಲ. ಒಂದು ತಿಳ್ಕೊ ಫಸ್ಟು, ಕಾರ್ಯಕ್ರಮ ಏನು, ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರಗಳೇನು. ನೀವು ಖುಷಿ ಆಯಿತು ಫೋನ್ ಸಿಕ್ಬಿಡ್ತು ಅಂತ ಮಾತ್ರ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ತಾಯಿ. ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಇಲ್ಲಿ ವಿಚಾರ. ಸುಮ್ಮನೆ ದಿಢೀರ್ ಅಂತ ಎತ್ಕೊಂಡ್ಬಿಟ್ಟು ದಯವಿಟ್ಟು ಮಾಡ್ಕೊಂಡು. ಮೊಬೈಲಲ್ಲಿ ನಿಮ್ದು ಸರ್, ಮೊಬೈಲಲ್ಲಿ ನೋಡ್ತಾ ಇದ್ದೀನಿ. ಅಮ್ಮ ನನಗೆ ಗೊತ್ತಿಲ್ಲ, ನಿನಗೆ ನಕ್ಷತ್ರ ಹೇಳಕ್ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಏನಮ್ಮ ಹೇಳಿ ನಾನು ಹೇಳು. ನಕ್ಷತ್ರ ಇಲ್ಲ ಸರ್, ನಮ್ದು ನಕ್ಷತ್ರ ಇಲ್ಲ. ದಯವಿಟ್ಟು ಕ್ಷಮಿಸು. ನಾನು ಅದೆಲ್ಲ ಶಾಸ್ತ್ರ ಹೇಳೋರಲ್ಲ, ಅದು ಶಾಸ್ತ್ರ ಹೇಳೋರ ಹತ್ರ ಕೇಳುತ್ತಾಯಿ. ನನಗೆ ಡೇಟೇ ಗೊತ್ತಿಲ್ಲ, ಸುಮ್ಮನೆ ನಾಗರತ್ನ ಅಂತ ಇದ್ದೀನಿ. ನಾನು ಏನು ಮಾಡಲಿ ತಾಯಿ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಈ ಥರದ್ದೆಲ್ಲ ಕರೆ ಕೊಡೋದೇ ಮೊದಲನೇ ತಪ್ಪು. ಓಕೆ ಓಕೆ ಓಕೆ, ಇಂಥವ್ರಿಗೆ ಕರೆ ಕೊಡೋದೇ ಮೊದಲನೇ ತಪ್ಪು. ರೈಟ್ ರೈಟ್. ಆಯ್ತಮ್ಮ ಆಯ್ತಮ್ಮ. ಓಕೆ, ನಾಗರತ್ನ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಮನುಷ್ಯ ಜನ್ಮ ಅಂತ ಹುಟ್ಟಿದೆ ಅನ್ನೋದಾದರೆ ಅವನು ಯಾಕೆ ಈ ಭೂಮಿಗೆ ಬಂದಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಅಂತ ಹೇಳಿದ್ರಿ. ಹೇಗೆ ತಿಳ್ಕೊಳ್ಳೋದು, ಯಾಕೆ ತಿಳ್ಕೋಬೇಕು, ತಿಳ್ಕೊಂಡೇನು ಪ್ರಯೋಜನ? ಒಂದು ವಿಷಯ, ಪ್ರಯೋಜನ ಅಂದರೆ ಒಂದು ಹಣ ಕೊಟ್ಟು ಯಾವುದನ್ನ ಒಂದು ಕೊಂಡ್ಕೋತೀರಾ, ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಹೆಂಗೆ ಬಳಸ್ತೀರಾ ಅದನ್ನು? ಆಗತ್ತಾ? ಬೇಕಾ ಬೇಡವಾ? ಹಾಗೆ ಮಗು ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ನೀವು? ಹೇಳ್ಬೇಕಲ್ಲ. ಅದಕ್ಕೆ ಉತ್ತರ ಇಲ್ಲ. ಕಾಸು ಕೊಟ್ಟು ಮಿಕ್ಸಿ ತಗೋತೀರಾ, ಅದಕ್ಕೆ ಗ್ಯಾರಂಟಿ ಕೇಳ್ತೀರಾ, ಸರ್ವಿಸ್ ಕೇಳ್ತೀರಾ. ಒಂದು ಮಗು ಹುಟ್ಟೋದಕ್ಕೆ ಆ ಮಗು ಆರೋಗ್ಯ ಹೇಗಿರುತ್ತೆ, ಮಗು ಉಸಿರಾಟ ಹೇಗಿರುತ್ತೆ ಅಂತಂದರೆ ಏನೇ ಅರ್ಥ ಇದೆ ಅದರಲ್ಲಿ? ಅದು ಬಳಕೆ ಬೇಡವಾ? ಮಗು ಚೆನ್ನಾಗಿರೋದು ಬೇಡವಾ? ಚೆನ್ನಾಗಿರ್ಬೇಕಲ್ಲ. ಮತ್ತೇನು ತಿಳ್ಕೊಂಡಿದ್ದೀರಾ? ಬ್ರಹ್ಮ ಅದು ವಿಷಯ. ಒಂದು ಒಬ್ಬ ವ್ಯಕ್ತಿಯ ಜನ್ಮ ಅನ್ನೋದಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಇಷ್ಟ ಆಯಸ್ಸು ಅಥವಾ ಅವನ ಜೀವನ ಹೆಂಗಿರುತ್ತೆ, ದ ಲಾಸ್ಟ್ ಬ್ರೆತ್ ಆಫ್ ಅ ಪೀಪಲ್ ಅಥವಾ ಒಬ್ಬ ಮನುಷ್ಯ ಕಡೆ ಗಳಿಗೆಯಲ್ಲಿ ಕಡೆ ಉಸಿರನ್ನು ತಗೊಳ್ಬೇಕಾದ್ರೆ ಯಾವ ಭಾವನೆ ಇರುತ್ತೆ, ಆ ಭಾವನೆಯ ಪುನರ್ಜನ್ಮ ಅನ್ನೋದು ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಆ ಕರ್ಮವನ್ನು ತೀರಿಸೋದಕ್ಕೆ ಆತ ಬಂದಿದ್ದಾನೆ ಅಂತ ಇರಬಹುದು. ಇಲ್ಲಿ ಒಂದಂತ ತಿಳ್ಕೊಬೇಕಮ್ಮ, ನಾವು ಎಂಥ ದೊಡ್ಡ ಅಪರಾಧ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಈ ವೇದ, ಉಪನಿಷತ್ತು, ಭಾಗವತ ಇದೆಲ್ಲ ವಿಚಾರ ಇದೆಯಲ್ಲಮ್ಮ, ಇದನ್ನು ಮಾತಾಡೋ ಯೋಗ್ಯತೆ ನಮಗಿಲ್ಲ. ಯಾಕೆ ಹೇಳು? ಮಾತಾಡಬಾರ್ದು ನಾವು ಅದನ್ನು. ನಮ್ಗೆ ಆ ಯೋಗ್ಯತೆ ಇಲ್ಲ.
ಅಮ್ಮ ನಾವು ಅರ್ಧ ರಾತ್ರಿಗೆ ಅನ್ನ ತಿನ್ನೋರಿಗೆ ನೀವು ತಂದುಬಿಟ್ಟು ಅಲ್ಲಿ ಹಂಗಿದೆ ಬ್ರಹ್ಮ ಹಿಂಗಿದ್ದಾನೆ ವಿಷ್ಣು ಇದೆಲ್ಲ ವರ್ಕೌಟ್ ಆಗಲ್ಲ. ಇದಕ್ಕೆ ಯಾವ್ದಾದ್ರು ಪುರಾವೆ ಇದೆಯಾ ಅಂತ ನಾನು ಹೇಳ್ತೀನಿ. ಬ್ರಹ್ಮ ಅಂತಕ್ಕಂಥ ಒಂದು ವಿಚಾರ, ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬ್ರಹ್ಮನ ಮೂಲಾರ್ಥ ಏನು? ಸೃಷ್ಟಿ. ಮಗುವಿನ ಮೂಲಾರ್ಥ ಏನು? ಮಗುವಿನ ಮೂಲಾರ್ಥ ಏನು? ಅಮ್ಮ 6 ತಿಂಗಳು ಟೈಮ್ ಕೊಡ್ತೀನಿ, ಇವತ್ತೇ ಹಾಕೋಣ. ಮಗುವಿನ ಮೂಲಾರ್ಥ ಏನು ಅಂತ ಯಾರಾದರೂ ಎಂಥ ಸೈನ್ಸಿಸ್ಟ್ ಆಗಲಿ ಆಕೆ ಹೇಳಿ ನನಗೆ ಉತ್ತರನ. ಮಗುವಿನ ಮೂಲಾರ್ಥ ಯಾವುದು? ಏನು? ಮಗು ಸೃಷ್ಟಿ ಪ್ರೀತಿಯಿಂದ ತಾನೆ, ಸತ್ಯ ತಾನೆ, ಹೌದು ತಾನೆ? ಪ್ರೀತಿ ಸೃಷ್ಟಿಲಿ ಗೊತ್ತಾಯ್ತು. ಆ ಮಗು ಪ್ರೀತಿಯಾಗೇ ಇರಬೇಕು. ಆ ಮಗುವಿನ ಪಡೆದಂಥ ತಂದೆ ತಾಯಿ ಪ್ರೀತಿಕವಾಗೇ ಇರಬೇಕು. ಹೌದು. ಆಮೇಲೆ ಏನಾಯ್ತು? ಇದೆಯಾ ಪ್ರೀತಿ? ಇದೆಯಾ? ಗಂಡ ಹೆಂಡತಿಗೆ ಪ್ರೀತಿ ಇದೆಯಾ? ಮಗು ಬಗ್ಗೆ ಪ್ರೀತಿ ಇದೆಯಾ? ಬ್ರಹ್ಮ ಸೃಷ್ಟಿ ಅಂತ ಹೇಳ್ತೀರಾ, ಬರೀ ಸುಳ್ಳು ಹೇಳ್ತೀರಾ, ಅಲ್ಲಿ ಸುಳ್ಳು ಹೇಳ್ಕೊಂಡೆ ಬದುಕ್ತಾ ಇದ್ದೀರಾ. ಬ್ರಹ್ಮ ಸೃಷ್ಟಿ ಅಂದರೆ ಏನು? ಸೃಷ್ಟಿ ನಾವು ಅನ್ನ ತಿಂತಕ್ಕಂಥದ್ದು, ಅನ್ನವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ಬೆಳೀತಕ್ಕಂಥದ್ದು, ಸಂಸ್ಕಾರ ಮಾಡ್ತಕ್ಕಂಥದ್ದು, ಇದೆಲ್ಲ ನಮ್ಮ ಸೃಷ್ಟಿ. ಅಡುಗೆ ಮಾಡ್ತಕ್ಕಂಥದ್ದು ನಮ್ಮದು, ನಾವು ಸೃಷ್ಟಿ ಮಾಡ್ಕೊಳ್ಳೋದು. ಅದ್ರ ಟೇಸ್ಟ್ ಹೆಂಗಿರಬೇಕು, ಏನಿರಬೇಕು ಅಂತ. ಅದನ್ನು ಬ್ರಹ್ಮನ ಸೃಷ್ಟಿ ಅಂತ ಬಿಟ್ಬಿಟ್ರೆ ಹೆಂಗಾಗತ್ತೆ? ಅದು ಬ್ರಹ್ಮನ ಸೃಷ್ಟಿ ಒಳ್ಳೆ ಚೆನ್ನಾಗಿ ಇರಬೇಕು ಅಂತ ಏನಿಲ್ವಲ್ಲ ಗುರುಗಳೇ, ಅವ್ರವ್ರ ಕರ್ಮಾನುಸಾರ ಹೆಂಗ್ ಬೇಕು. ಒಂದು ವಿಷಯ, ಆ ಕರ್ಮ ಅಂತಕ್ಕಂಥ ವಿಚಾರ ಇದೆಯಲ್ಲಮ್ಮ, ಇದನ್ನೇ ಸೋಮಾರಿತನ ಅನ್ನೋದು. ರೈಟ್, ಅಲ್ಲಿ ಬರ್ತೀನಿ ನಾನು. ಬಸವರಾಜ್ ತಾಳಿಕೋಟೆ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಬಸವರಾಜ್ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದ್ರೆ ಗುರುಗಳ ಹತ್ರ ಮಾತಾಡಿ ನೇರವಾಗಿ. ಹಲೋ ಬಸವರಾಜ್ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ನೇರವಾಗಿ ಪ್ರಶ್ನೆ ಕೇಳಿ. ಓಕೆ, ರೈಟ್. ರಾಶಿ ಮೀನ ರಾಶಿ ರೀ. ನಕ್ಷತ್ರ ಹೇಳಿ. ಉತ್ತರ ಭಾದ್ರಪದ ನಕ್ಷತ್ರ. ಏನಾಗಬೇಕು? ನೌಕರಿ ಬಗ್ಗೆ, ಕೆಲಸದ ಬಗ್ಗೆ ಕೇಳ್ತೈತ್ರಿ. ಯಾರ್ದು ಉತ್ತರ ಭಾದ್ರ ನಕ್ಷತ್ರ? ಉತ್ತರ ಭಾದ್ರ ನಕ್ಷತ್ರ ಯಾರ್ದಪ್ಪ? ನಂದೇ ರೀ, ಬಸವರಾಜ್ ರೀ. ಎಷ್ಟು ವಯಸ್ಸು? ವಯಸ್ಸು 24 ರೀ. ಏನಾಗಬೇಕಿತ್ತು? ಮುಂದಿನ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಸರ್. ಶಾಸ್ತ್ರ ಜ್ಯೋತಿಷ್ಯ ಹೇಳ್ತಾರಲ್ಲೋ, ಕೇಳಪ್ಪ. ಅಂದರೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವಿಚಾರ ಏನಪ್ಪ ಅಂತಂದರೆ, ಈಗ ನಾನು ಇವನಿಗೆ ಹೇಳ್ತೀನಿ ಅಂತ ಇಟ್ಕೊಳ್ಳಮ್ಮ, ಕೆಲಸದ ಬಗ್ಗೆ ಕೇಳ್ತೀನಿ. 24 ವರ್ಷ, ನೇರವಾಗಿ ಉತ್ತರಾಭಾದ್ರ ನಕ್ಷತ್ರ ಅಂತ ಹೇಳ್ದ ಅವನು. ಅಮ್ಮ, ಕೆಲವೊಂದು ನಕ್ಷತ್ರಕ್ಕೆ ಕ್ಯಾನ್ಸರು 27 ವರ್ಷದ ಒಳಗಡೆ ಕ್ಯಾನ್ಸರ್ ಬರುತ್ತೆ. ಅದು ನಾನು ಓಪನ್ ಮಾಡಿ ಹೇಳಲ್ಲ. ಈಗಲೂ ಹೇಳ್ತೀನಿ, ಮೇಷರಾಶಿ, ವೃಶ್ಚಿಕ ರಾಶಿ, ಸಿಂಹರಾಶಿ, ಇವೆಲ್ಲ ಕೆಲವುದು ತಾಯಿ ಗರ್ಭದಲ್ಲೇ ಕ್ಯಾನ್ಸರ್ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಶಕ್ತಿಯನ್ನು ಪಡ್ಕೊಂಡು ಬಂದಿರುತ್ತೆ. ಇದನ್ನು ಯಾರು ಎಲ್ಲೂ ಹೇಳೋಕ್ಕಾಗಲ್ಲ. ನಾವು ಮಾಡಿ ಬೇಕಾದ್ರೆ ಸಾಬೀತುಪಡಿಸಿ ತೋರಿಸ್ತೀವಿ. ಅಂದರೆ ಮಗುವಿನಲ್ಲಿ ಏನು ಅಂಶ ಬಂದಿದೆ, ಯಾವ ಕಾರಣಕ್ಕೆ ಬಂದಿದೆ. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಇದೆಲ್ಲ ಇನ್ನೂ ಓಪನ್ ಆಗಿಲ್ಲಮ್ಮ. ಎಷ್ಟೋ ಜನಕ್ಕಲ್ಲ, ಗೊತ್ತೇ ಇಲ್ಲ ಅಂತ ಹೇಳ್ತೀನಿ, ಸಾರಾಸಟ್ಟಾಗಿ ಹೇಳ್ತೀನಿ. ಸೈಂಟಿಫಿಕಲಿ ಪ್ರೂವನ್ ಇದು ನೀವು ಹೇಳೋದು. ನಾನು ಹೇಳ್ತೀನಲ್ಲ, ಪ್ರೂವ್ ಮಾಡಿ ತೋರಿಸ್ತೀವಲ್ಲ ನಾವು. ಕತೆ ಹೇಳಲ್ಲ, ಆಧಾರ ಕೊಡಬೇಕು. ಹೌದೌದು, ಹೌದಲ್ಲ? ಸುಮ್ಮನೆ ಕತೆ ಹಿಂಗಿರುತ್ತೆ ರೀ, ಹಿಂಗ ಅಲ್ಲ, ಇದೆ, ಇರುತ್ತೆ ಅಲ್ಲ, ಇದೆ. ಇನ್ನೊಂದು ಕಾಲ್ ಇದೆ ಗುರುಗಳೇ, ಮಾತಾಡ್ತೀನಿ ನಾನು. ಶಶಿಕಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ ಮೇಡಮ್, ನಾನು ಗುರುಜಿ ಹತ್ರ ಮಾತಾಡ್ಬೇಕು. ಖಂಡಿತ ಮಾತಾಡಿ. ಟಿವಿ ಏನಾದ್ರು ನೋಡ್ತಿದ್ರೆ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ಹಲೋ. ಹಲೋ. ಹೇಳಮ್ಮ. ಗುರುಜಿ, ನಾನು ನನ್ನ ಮಗಳ ಬಗ್ಗೆ, ಆರೋಗ್ಯದ ಬಗ್ಗೆ. ನಕ್ಷತ್ರ ಹೇಳಪ್ಪ, ನಕ್ಷತ್ರ ಹೇಳಮ್ಮ. ಹಸ್ತ ನಕ್ಷತ್ರ ಗುರುಜಿ. ಹಸ್ತ. ಎಷ್ಟು ವಯಸ್ಸು? 20 ವರ್ಷ ನಡೀತಾ ಇದ್ದೀವಿ ಅವಳಿಗೆ. ಮಗನ? ಮಗಳು ಗುರುಜಿ. ಏನ್ ಮಾಡ್ತಿದ್ದಾಳೆ? ಅವಳು ನರ್ಸಿಂಗ್ ಕೋರ್ಸ್ ಮುಗಿದಿದ್ದು ಕೆಲಸಕ್ಕೆ. ಏನಾಗ್ಬೇಕೀಗ? ಅವಳಿಗೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಯಾವಾಗಿವೆ. ರಾತ್ರಿ ಬರ್ತಾಳ ಮನೆಗೆ, ಸಂಜೆ ಬರ್ತಾಳ? ಒಂದೊಂದ್ಸಲ ನೈಟ್ ಡ್ಯೂಟಿ ಇರ್ತದೆ, ಒಂದೊಂದ್ಸಲ ಹಗ್ಲಿ ಇರ್ತದೆ, ಬೆಳಿಗ್ಗೆ ಇರ್ತದೆ ಗುರುಜಿ. ಅವಳಿಗೆ ಸರಿ. 3 ಶಿಫ್ಟ್. ಈಗ ಅವಳು ಇನ್ನು ಮುಂದೆ ಮದುವೆ ಆಗ್ಬೇಕಲ್ವಾ? ಮದುವೆ ಆಗ್ಬೇಕು ಗುರುಜಿ. ಅವಳ ಆರೋಗ್ಯನೇ ಸರಿ ಇಲ್ಲ ಗುರುಜಿ. ಒಂದೊಂದ್ಸಲ ಒಂದೊಂದರ. ಅಲ್ಲಮ್ಮ, ಒಂದು ನಿಮಿಷ ಇರಮ್ಮ. ಅದಕ್ಕೆ ತಪ್ಪು ಮಾಡ್ತಾವ್ರವ್ರು ಯಾರು? ನೀವೇ ಅಲ್ಲ. ನೈಟ್ ಕೆಲಸ ಮಾಡೋರಿಗೆ ಬುದ್ಧಿ ಕೆಡುತ್ತೆ, ಆರೋಗ್ಯ ಕೆಡುತ್ತೆ, ಉಸಿರಾಟ ಕೆಡುತ್ತೆ, ಎಲ್ಲ ಕೆಟ್ಟಿರುತ್ತೆ. ತಪ್ಪು ಯಾರು? ದುಡ್ಡುಗೋಸ್ಕರ ದುಡಿತಾ ಇದ್ರೆ ದುಡಿಸ್ಕೊಳ್ಳಿ ಅಷ್ಟೇ. ಇದಕ್ಕೆ ಉತ್ತರ ಇಲ್ಲ. ರಾತ್ರಿ ನಿದ್ದೆ ಒಂದು ಸ್ವಲ್ಪ ಕೇಳಿಸ್ಕೊಮ್ಮ. ಭಗವಂತ ರಾತ್ರಿ ನಿದ್ದೆ ಮಾಡುವಂತ ಇಲ್ಲಿ ಕಳಿಸಿರೋದು ಭೂಮಿಗೆ. ದುಡ್ಡು ಸಂಪಾದನೆ ಮಾಡೋಕ್ಕೆ 12 ಗಂಟೆ ರಾತ್ರಿ ತನಕ ಕೆಲಸ ಮಾಡ್ತೀನಿ ಅಂತಂದರೆ ಭಗವಂತ ಹೇಳಿಲ್ಲ.
ದಯವಿಟ್ಟು ಈಗ ತಿಳ್ಕೊಳ್ಳಿ ಮೊದಲು. ಒಳ್ಳೆಯದಾಗಲಿ. ಲಕ್ಷ್ಮಣ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಣ್ ಅವರೇ. ಲಕ್ಷ್ಮಣ್ ಅವ್ರಿಗೆ ನನ್ನ ಧ್ವನಿ ಕೇಳ್ತಾ ಇದ್ರೆ ನೇರವಾಗಿ ಪ್ರಶ್ನೆ ಕೇಳಿ. ಓಕೆ ಓಕೆ, ಪ್ರಶ್ನೆ ಕೇಳಿ. ಸ್ವಲ್ಪ ಕೇಳಬೇಕಾಯ್ತು. ಆಯ್ತು. ಹಲೋ, ಹಲೋ, ಹೇಳಿ, ಏನು ನಕ್ಷತ್ರ? ಹಲೋ ನಕ್ಷತ್ರ ಹೇಳಿ. ಹಲೋ, ರಾಮ ನಮ್ಮ ಮಗನ ಬಗ್ಗೆ ಕೇಳ್ಬೇಕು. ನಕ್ಷತ್ರ ಹೇಳಿಮ್ಮ. ಪುಷ್ಯ ನಕ್ಷತ್ರ. ಎಷ್ಟು ವಯಸ್ಸು? 23 ವರ್ಷ. ಏನು ಮಾಡ್ತಿದ್ದಾನೆ? ಪುಷ್ಯ ನಕ್ಷತ್ರನೇ. ಏನು ಮಾಡ್ತಿದ್ದಾನಮ್ಮ? ಪುಷ್ಯ ನಕ್ಷತ್ರ. ಓ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಅಮ್ಮ. ಏನು ಕೆಲಸ ಮಾಡ್ತಾರಾ, ಓದ್ತಾ ಇದ್ದಾರಾ, ಏನು ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಏನು ಮಾಡ್ತಾ ಇಲ್ಲ, ಆಟವಾದಿ. ಸ್ವಲ್ಪ ಹೇಳಕ್ಕಿ. ಆಯ್ತಪ್ಪ. ಗಡ್ಡ ಬಿಟ್ಕೊಂಡಿದ್ದಾನ? ಮನೆ ಕಡೆಗಿದ್ದಾನೆ. ಅಮ್ಮ ತಾಯಿ ಗಡ್ಡ ಬಿಟ್ಕೊಂಡಿದ್ದಾನ ಅಂದೆ. ಓಕೆ, ಒಳ್ಳೇದಾಗಲಿ. ಇಲ್ಲಿ ಯಾಕೆ ಗಡ್ಡ ಬಿಟ್ಕೊಂಡಿದ್ದೀನಾ ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಕಾರಣ ಏನಂದರೆ, ಪುಷ್ಯ ನಕ್ಷತ್ರ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ಗುರುವಿನ ಅನುಗ್ರಹವಾಗಿರ್ತಕ್ಕಂತಹ ನಕ್ಷತ್ರ ಆಗಿರುತ್ತೆ. ಅವನು ತುಂಬ ಚಾತುರ್ಯದಿಂದ ತುಂಬ ಬುದ್ಧಿ ಬಳಸಿ ಬದುಕ್ತಾನೆ ಅಂತ ಕತೆ ಹೇಳ್ತಾರೆ. ಸತ್ಯ ಅಲ್ಲ ಅದು, ಕತೆ ಹೇಳ್ತಾರೆ. ಅಮ್ಮ, ಯಾವುದೇ ನಕ್ಷತ್ರ ಹೀಗೇ ಇರುತ್ತೆ ಅಂತ ಹೇಳೋದಲ್ಲ, ಇದೆಲ್ಲ ಕತೆಗಳೇ. ಶೀಟನ್ ಮಲ್ಲಿರೋ ಅಶ್ವಿನಿ ನಕ್ಷತ್ರಕ್ಕೂ ಒಂದೇ ಶಾಸ್ತ್ರ, ಅಪಾರ್ಟ್ಮೆಂಟಲ್ಲಿರೋನ್ಗೂ ಒಂದೇ ಶಾಸ್ತ್ರ, ಶೆಡ್ಡಲ್ಲಿ ಮಲ್ಕೊಳ್ಳೋನ್ಗೂ ಒಂದೇ ಶಾಸ್ತ್ರ, ಫುಟ್ಪಾತಲ್ಲಿ ಮಲ್ಕೊಂಡವನಿಗೂ ಒಂದೇ ಶಾಸ್ತ್ರ. ಎಲ್ಲಿದೆ ರೀ ಇದು? ಚಳಿಗಾಲದಲ್ಲೂ ಅದೇ ಶಾಸ್ತ್ರ, ಬೇಸಿಗೆ ಕಾಲದಲ್ಲೂ ಅದೇ ಶಾಸ್ತ್ರ. ನಿಜಕ್ಕೂ ಹೇಳ್ತೀನಿ, ಅಸಹ್ಯ ಆಗತ್ತೆ ಮಾತಾಡೋಕ್ಕೆ, ನಾಚಿಕೆ ಆಗತ್ತೆ. ನಮಗೆ ಆಧಾರವಿಲ್ಲದ ವಿಷಯಗಳು ಯಾಕ್ರಿ ಜನಗಳು ಹೇಳಿ ತಲೆ ಕೆಡಿಸ್ಬೇಕು? ಹೌದು. ಏನೇ ಹೇಳಿ ಸತ್ಯವಾಗಿ ಹೇಳಿ. ಹೌದು. ಮತ್ತು ಗುಂಡಿಗೆ ಬಿಗಿಯಾಗಿ ಇಟ್ಕೊಳ್ಳಿ. ಯಾವುದೇ ರಂಗದಲ್ಲಿ ಬಂದರೂ ನಾನು ಹೇಳಬಲ್ಲೆ, ಅದನ್ನು ರೂಪಿಸಬಲ್ಲೆ, ಇದು ಬೇಕಲ್ಲಮ್ಮ. ಸುಮ್ಮನೆ ಕತೆ ಹೇಳ್ಕೊಂಡು ಕಾಲ ಕಳಬಾರ್ದು. ಯಾಕೆ ಅಂದರೆ ಈಗ ನೋಡಿ, ನಾನು ವಿಚಾರ ಹೇಳಪ್ಪ ಅಂದರೆ ಇಲ್ಲಿ ಕಾರ್ಯಕ್ರಮದಲ್ಲಿ ಕೊನೆಯ ಭಾಗದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾಳೆಯಿಂದ ನಕ್ಷತ್ರ ಗೊತ್ತಿಲ್ಲದೆ ದಯವಿಟ್ಟು ಕರೆ ಮಾಡಬೇಡಿ. ಹೌದು. ನಕ್ಷತ್ರ ಇದ್ದರೆ ಮಾತ್ರ ಕರೆ ಮಾಡಬೇಕು. ಕತೆ ಹೇಳೋಕ್ಕೆ ಜ್ಯೋತಿಷ್ಯ ಹೇಳ್ಕೊಂಡು ನಾನು ಕೂತಿಲ್ಲ, ಪಂಚಾಂಗ ಕಂಪ್ಯೂಟರ್ ಇಟ್ಕೊಂಡು ಕೂತಿಲ್ಲ ಇಲ್ಲಿ. ದಯವಿಟ್ಟು ಎಲ್ಲ ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ. ನಕ್ಷತ್ರ ಗೊತ್ತಿದ್ದರೆ ಜವಾಬ್ದಾರಿ ಇದೆ ಅಂತ ಅರ್ಥ. ನಕ್ಷತ್ರ ಗೊತ್ತಿಲ್ಲ ಅಂದರೆ ಹಚ್ಚ ಒಂದು ಫೋನ ನೋಡೋಣ ಅಂತ ಈ ಕೆಲಸ ಬೇಡ. ಬೇಕಾದಷ್ಟು ಜನ ಕಾಯ್ತಾ ಇರ್ತಾರೆ, ನಿಮಗೂ ಉಪಯೋಗ ಆಗಲ್ಲ. ಆಮೇಲೆ ನಾನು ಶಾಸ್ತ್ರ ಹೇಳೋ ಜ್ಯೋತಿಷಿ ಅಲ್ಲ, ಅದನ್ನು ಕೇಳೋರು ಬೇರೆ ಇರ್ತಾರೆ. ನಮ್ಮ ಹತ್ರ ಆರೋಗ್ಯದ ಬಗ್ಗೆ ಕೇಳಿ ಹೇಳ್ಕೊಡೋಣ. ಆರೋಗ್ಯ ಚೆನ್ನಾಗಿರೋ ಜ್ಯೋತಿಷ್ಯ ಚೆನ್ನಾಗಿರುತ್ತೆ ಅಂತ ನೀವೇ ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಭವಿಷ್ಯವನ್ನು, ಅಂದರೆ ಭೂತ, ವರ್ತಮಾನ, ಭವಿಷ್ಯ ಅಂದಾಗ ಭವಿಷ್ಯದ ಮೇಲೆ ಒಂದು ಆಶಾಭಾವನೆ ಅನ್ನೋದಿರುತ್ತೆ. ಅದನ್ನು ಈ ಕುಂಡಲಿ ನೋಡಿಸೋ ಅಥವಾ ಜಾತಕ ನೋಡಿಸೋ, ಶಾಸ್ತ್ರ ಕೇಳಿಯೋ ತಿಳ್ಕೋಬೇಕಾ, ತಿಳ್ಕೋಬಾರ್ದ, ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ನೀವು ಪಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493967.